ಒಬ್ಬರು ಸ್ಟ್ರೋಕ್ ಪೇಷಂಟ್ ಬಂದಿದ್ರು, ಕೇವಲ 4 ಗಂಟೆಯಲ್ಲಿ ಒಂದು ಇಂಜೆಕ್ಷನ್ ಕೊಡುವ ಮೂಲಕ ಅವ್ರನ್ನ ರಿಕವರಿ ಮಾಡಿದ್ರಿ. ಸ್ಟ್ರೋಕ್ ಅಂತಕ್ಕಂಥದ್ದು ಮಾರ್ಟಲಿಟಿ ಕಾಯಿಲೆ ಅಲ್ಲ, ಇದು ಮಾರ್ಬಿಡಿಟಿ ಕಾಯಿಲೆ. ಇವೆಲ್ಲ ಬೇರೆ ಕಡೆ ಬಂದು ಬ್ಲಾಕ್ ಆಗಿರುತ್ತೆ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಅದು ಹೋಗಿ ಏನ್ ಮಾಡುತ್ತೆ, ಇದನ್ನ ಕರಗಿಸ್ಬಿಡುತ್ತೆ. ಈಗ ಇದು ಬ್ರೈನ್ ಈ ತರ ಇರುತ್ತೆ ನೋಡಿ, ಇಲ್ಲೆಲ್ಲೂ ರಕ್ತನಾಳದಲ್ಲಿ ಬಂದು ಬ್ಲಾಕ್ ಆಗುತ್ತೆ. 4.5 ಗಂಟೆಯಿಂದ ಒಳಗಡೆ ಬಂದ್ರೆ ಅವಾಗ ಮತ್ತೆ ರೀಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿದ್ರೆ ನಮಗೆ ಸುಮಾರು more than 50 to 70% ನ್ಯೂರಾನ್ಸ್ ಉಳ್ಕೊಂಡ್ಬಿಡುತ್ತೆ, ಡೆತ್ ಆಗೋದಿಲ್ಲ. ಹೆಲ್ತ್ ಅಂದ್ರೆ ಬರೀ ದೈಹಿಕವಾಗಿ ಗಟ್ಟಿಮುಟ್ಟಾಗಿರೋದಲ್ಲ, ದೈಹಿಕ, ಮಾನಸಿಕ, ಆರ್ಥಿಕ, ಸಾಮಾಜಿಕ ಎಲ್ಲದ್ರಲ್ಲೂ ನಾವು ವೆಲ್ ಬೀಯಿಂಗ್ ಇರಬೇಕು. ಆದ್ರೆ ಜನಕ್ಕೆ ಗೊತ್ತಾಗ್ಬೇಕು, ನನಗೆಲ್ಲ ಈ ತರ ಏನಾದ್ರು ಆದ್ರೆ ನನ್ನ ಸ್ಟ್ರೋಕ್ ಇರಬಹುದು ಅಂತ ವಾಕ್ ಮಾಡೋದು ಕಲಿಬೇಕು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಟ್ರೆ ಅವಾಗಲೂ ದೈಹಿಕವಾಗಿ ಸದೃಢರಾಗ್ತಾರೆ. ಮಟನ್ ಆದಷ್ಟು ಅವಾಯ್ಡ್ ಮಾಡಿ. ಏನೋ ಫಂಕ್ಷನ್ಸ್ ಇದೆ ತಿನ್ನಲೇಬೇಕು ಅನಿವಾರ್ಯ ಇದ್ರೆ ಓಕೆ, ಅದರ್ವೈಸ್ ಮಟನ್ ನಾಟ್ ಗುಡ್ ಫಾರ್ ಹೆಲ್ತ್ ಟೋಟಲಿ. ನಮ್ಮ ಪಾಪ್ಯುಲೇಷನ್ ಅಲ್ಲಿ ಎವ್ರಿ 6 ಪರ್ಸನ್ಸ್ಗೆ ಒಬ್ಬರಿಗೆ ಸ್ಟ್ರೋಕ್ ಆಗುತ್ತೆ ಲೈಫ್ ಟೈಮಲ್ಲಿ. ಎಷ್ಟೋ ಜನ ಏನಾಗ್ತದೆ, ಆ ವೀಕ್ನೆಸ್ ಬಂದ್ರೂ ಜನನೇ ಹೇಳಲ್ಲ, ಏನೋ ಒಂದು ಸ್ವಲ್ಪ ಹಿಂಗೆ ಮಲ್ಕೊಂಡಿದ್ದೆ, ನನಗೆ ಜೋ ಬಂದಿರಬೇಕು, ಅದಕ್ಕೆ ಆಗಿರಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನ್ಯೂರೋ ಸೆಂಟರ್ ಅಂತಾನೆ 1 year ಆಯಿತು, ಸುಮಾರು 6,000 ಮೆಂಬರ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಸ್ಟ್ರೋಕ್. ಈಗ ಒಂದು ತಾಲೂಕಲ್ಲಿ ಆದರೆ ಒಂದು ತಿಂಗಳಿಗೆ ಒಂದು 10 ರಿಂದ 15 ಸ್ಟ್ರೋಕ್ ಆಗುತ್ತೆ. ಆವರೇಜ್ ತಗೊಂಡ್ರೆ ನಾವು ಪೇಷಂಟ್ ಪಾಪ ಗೊತ್ತಿದೆ, ಹಾಸ್ಪಿಟ್ಲಿಗೆ ಬಂದರು, ಅವ್ರಿಗೆ ಗೊತ್ತಾಯಿತು ಏನಿದೆ ಅಂತ, ಆದರೆ ಅದನ್ನು ತಗೊಳೋದಕ್ಕೆ ದುಡ್ಡಿಲ್ಲ. ಪೂರ್ತಿ ಕಲ್ಕೊಳಕ್ಕಾಗಲ್ಲ. ಒಂದು 40 ರಿಂದ 50% ಗ್ರ್ಯಾಜುಲಿ ಅದೇ ಕಲ್ತ್ಕೊಂಡು ಅದರ ಕೆಲಸನ ಮಾಡುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಆರೋಗ್ಯದ ವಿಚಾರದಲ್ಲಿ ಹೆಗ್ಗದ್ದೆ ಸ್ಟುಡಿಯೋ ನಿಮಗೆ ಪ್ರತಿದಿನ ಒಂದೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಬಂದಿದೆ. ಸೊ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಂತಿದ್ರೆ ನೀವು ಹೆಗ್ಗದ್ದೆ ಸ್ಟುಡಿಯೋ ಒಳಗಡೆ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಪ್ರತಿ ವಿಭಾಗದಲ್ಲೂ ಸಿಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನೋಡಿ, ಯಾರಾದರೂ ಸ್ಟ್ರೋಕ್ ಪೇಷಂಟ್ ಇದ್ರೆ, ನಿಮಗೆ ಏನಾದರೂ ಸ್ಟ್ರೋಕ್ ಆಗಿದ್ರೆ, ಅಥವಾ ನಿಮ್ಮವ್ರು ಯಾರಾದರೂ ಇದ್ರೆ, ಅಥವಾ ಈ ಸ್ಟ್ರೋಕ್ ಹೇಗಾಗುತ್ತೆ, ಆದಾಗ ಏನು ಮಾಡಬೇಕು ಅನ್ನುವಂಥ ಜ್ಞಾನ ಬೇಕಿದ್ರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮವ್ರಿಗೂ ಕೂಡ ತಲುಪಿಸ್ಬಿಡಿ. ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಈಗ ಸದ್ಯಕ್ಕೆ ಹೊಸಕೋಟೆ ಸಮೀಪ ಇರುವಂತಹ ಸ್ಪರ್ಶ್ ಆಸ್ಪತ್ರೆಯ ಒಳಗಡೆ ಇದ್ದೀನಿ. ಇಲ್ಲಿ ನ್ಯೂರೋ ಸೆಂಟರ್ ಕೂಡ ಇದೆ. ನನ್ನ ಜೊತೆಗೆ ನನ್ನ ಮಿತ್ರರು ಆಗಿರುವಂತಹ ಡಾಕ್ಟರ್ ವರದರಾಜ್ ಅವರು ಇದ್ದಾರೆ. ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಆಗಿ ಕಳೆದ 14ಕ್ಕೂ ಅಧಿಕ ವರ್ಷಗಳಿಂದ ಈ ಭಾಗದಲ್ಲಿ, ಅಂದ್ರೆ ಹೊಸಕೋಟೆಯ ಸುತ್ತಮುತ್ತ ಭಾಗದಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ನನಗೆ ಸುಮಾರು ವರ್ಷಗಳಿಂದ ಅವರ ಕೆಲಸಗಳು ಗೊತ್ತು. ಮತ್ತೆ ನಾವೇನಾದ್ರೂ ಸಮಸ್ಯೆ ಆದರೆ ನೇರವಾಗಿ ಡಾಕ್ಟರ್ ವರದರಾಜು DN ಅವರಿಗೆ ಕರೆ ಮಾಡೋದು. ಸೊ ಹಾಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮೊದಲ ಬಾರಿಗೆ ಇವತ್ತಿಂದ ಅವರ ಎಪಿಸೋಡ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಜಾಯ್ನ್ ಆಗಿದ್ದೀರಾ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ನಮಸ್ಕಾರ. ಎಸ್ ಸರ್, ಇವತ್ತಿನ ದಿನದಲ್ಲಿ ಈ ಸ್ಟ್ರೋಕ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸುಮಾರು ಜನ ಹೇಳ್ತಾರೆ BP ಜಾಸ್ತಿ ಇದೆ ಸ್ಟ್ರೋಕ್ ಆಗುತ್ತೆ ಅಂತಾರೆ, ಅಥವಾ ಏನೇನೋ ಕಾರಣಗಳು ಇರಬಹುದು. ನಮ್ಮ ದಿನನಿತ್ಯದಲ್ಲಿ ವ್ಯಾಯಾಮಗಳು ಇಲ್ಲದೆ ಇರೋದು, ಅಥವಾ ನಾವು ಫಿಸಿಕಲ್ ಆಕ್ಟಿವಿಟೀಸ್ಗಳನ್ನ ಮಾಡದೇ ಇರೋದು, ಸರಿಯಾದ ಫುಡ್ಗಳನ್ನ, ಒಳ್ಳೆಯ ಆರೋಗ್ಯಭರಿತವಾಗಿರುವಂಥ ಫುಡ್ಗಳನ್ನ ತಿಂದೇ ಇರೋದು ಕೂಡ ಕಾರಣ ಇರಬಹುದು ಅಂತ ನಾನು ಅನ್ಕೊಂತೀನಿ. ಆದ್ರೆ ಇತ್ತೀಚೆಗೆ ಒಂದು ನ್ಯೂಸ್ ಅನ್ನ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸ್ಪರ್ಶ್ ಮತ್ತು ನ್ಯೂರೋ ಸೆಂಟರ್ ಆಸ್ಪತ್ರೆಯ ಒಳಗಿಂದನೇ ಬಂದಿರುವಂತಹ ನ್ಯೂಸ್. ಅದು ಒಬ್ಬರು ಸ್ಟ್ರೋಕ್ ಪೇಷಂಟ್ ಬಂದಿದ್ರು, ಕೇವಲ 4 ಗಂಟೆಯಲ್ಲಿ ಒಂದು ಇಂಜೆಕ್ಷನ್ ಕೊಡುವ ಮೂಲಕ ಅವ್ರನ್ನ ರಿಕವರಿ ಮಾಡಿದ್ರಿ ಅಂತ. ಅದು ಲಕ್ಷಾಂತರ ವ್ಯೂಸ್ ಕೂಡ ಕಂಡಿತ್ತು. ಸೊ ನಾನು ಇವತ್ತು ಇಲ್ಲಿಗೆ ಬರೋದಕ್ಕೂ ಕೂಡ ಆ ವಿಡಿಯೋನ ಕಾರಣ ಇರಬಹುದು ಅಂತ ಅಂದ್ಕೊಂತೀನಿ ಸರ್. ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಸ್ಟ್ರೋಕ್ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನ ಕೊಡೋಣ. ಸರ್, ಒಬ್ಬ ವ್ಯಕ್ತಿಗೆ ಯಾವ ಕಾರಣಕ್ಕೆ ಸ್ಟ್ರೋಕ್ ಆಗುತ್ತೆ ಸರ್? BP ಇರೋದ್ರಿಂದಾನೇ ಸ್ಟ್ರೋಕ್ ಆಗುತ್ತಾ, ಅಥವಾ ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇರುತ್ತಾ? ಮತ್ತೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಇದಕ್ಕೇನಾದ್ರೂ ಸಿಂಪ್ಟಮ್ಸ್ ಅಂತ ಇದ್ರೆ ನಾವು ಏನು ಗಣನೆಗೆ ತಗೋಬೇಕು ಅಂತ? ಓಕೆ, ಈಗ ಸ್ಟ್ರೋಕ್ ಅಂತಕ್ಕಂಥದ್ದು, ಈಗ ನಾವು ಯೂಶಲಿ ಏನಂತೀವಿ ಕನ್ನಡದಲ್ಲಿ ಪಾರ್ಶ್ವವಾಯು ಅಂತ ಕರಿತೀವಿ. ಈ ಒಂದು ಸ್ಟ್ರೋಕ್ ಅಂತಕ್ಕಂಥದ್ದು ಏನಂದ್ರೆ, ಇದನ್ನ ಯಾವ ತರ ವರ್ಣಿಸ್ಬೇಕು ಅಂತ ಹೇಳಿದ್ರೆ, ಇದು ಒಂದು ಮಹಾಮಾರಿ. ಅಂದ್ರೆ ಈಗ ನಾವೇನು ಡೆಂಗು, ಮಲೇರಿಯಾ ಇವೆಲ್ಲ ಏನ್ ಕರಿತೀವಲ್ವಾ, ಅದಕ್ಕಿಂತ ದೊಡ್ಡ ಮಹಾಮಾರಿ ಅಂದ್ರೆ ಅದು ಸ್ಟ್ರೋಕ್ ಅಂತಕ್ಕಂಥದ್ದು, ಪಾರ್ಶ್ವವಾಯು ಅಂತಕ್ಕಂಥದ್ದು. ಯಾಕೆ ಅಂತ ಮೊದಲು ಹೇಳ್ಬಿಡ್ತೀನಿ, ಇದು ಜನಕ್ಕೆ ಅರ್ಥ ಆಗ್ಬೇಕು. ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಬಂದ್ರೆ ಅವನು ಸಕಾಲದಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣಪಡಿಸ್ಕೊಳ್ಳಿಲ್ಲ ಅಂದ್ರೆ ಮೊದಲೇನಾಗತ್ತೆ, ದೈಹಿಕವಾಗಿ
ಕುಗ್ಗುತ್ತಾನೆ. ಓಕೆ. ಅಂದ್ರೆ ಯಾವುದೋ ಒಂದು ಭಾಗದ ಶಕ್ತಿ ಕಳ್ಕೊಂಡಲ್ಲಿ ದೈಹಿಕವಾಗಿ ಕುಗ್ಗುತ್ತಾನೆ. ಹೌದು. ದೈಹಿಕ ಆದ ತಕ್ಷಣ ನೆಕ್ಸ್ಟ್ ಸ್ಟೇಜ್ ಯಾವ್ದು ಬರುತ್ತೆ? ಮಾನಸಿಕ. ಏನಾಗುತ್ತೆ? ಮಾನಸಿಕವಾಗಿ ಅಸ್ವಸ್ಥನಾಗ್ತಾನೆ. ಮಾನಸಿಕ ಆದ ತಕ್ಷಣ ನೆಕ್ಸ್ಟ್ ಬರುತ್ತೆ ಯಾವತ್ತ ಏನಾಗುತ್ತೆ? ಅವ್ರಿಗೆ ದುಡಿದ ಶಕ್ತಿ ಇಲ್ಲಾಂದ್ರೆ ಏನಾಗ್ತಾನೆ? ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗ್ತಾನೆ. ಇದೆಲ್ಲ ಆದ್ಮೇಲೆ ದೈಹಿಕ, ಮಾನಸಿಕ, ಆರ್ಥಿಕ ಮೂರು ಕಳ್ಕೊಂಡ್ರೆ ಏನಾಗುತ್ತೆ? ಸಾಮಾಜಿಕವಾಗಿ ಯಾರು ಏನ್ ಮಾಡ್ತಾರೆ? ಅವನ್ನ ಯಾವ ತರ ನೋಡ್ತಾರೆ? ದೂರ ಇಡ್ತಾರೆ. ಅವನು ದೂರ ಇರ್ಬೇಕಾಗತ್ತೆ. ಹೌದು. ಜನನು ದೂರ ಇಡ್ತಾರೆ. ಅಂದ್ರೆ ನಾವು ಹೆಲ್ತ್ ಅಂತ ಯಾವಾಗ ತಗೊಂತೀವಲ್ವಾ, ಯಾವುದೇ ಒಂದು ನಾವು ಈಗ ಒಂದು ಡೆಫಿನೇಷನ್, ಹೆಲ್ತ್ ಅಂದ್ರೆ ಬರೀ ದೈಹಿಕವಾಗಿ ಗಟ್ಬಿಟ್ಟಾಗಿರೋದಲ್ಲ, ದೈಹಿಕ, ಮಾನಸಿಕ, ಆರ್ಥಿಕ, ಸಾಮಾಜಿಕ ಎಲ್ಲದ್ರಲ್ಲೂ ನಾವು ವೆಲ್ ಬೀಯಿಂಗ್ ಇರಬೇಕು. ಕರೆಕ್ಟ್. ಅವಾಗಲೇ ನಾವು ಸದೃಢವಾಗಿ ಹೆಲ್ದಿ ಆಗಿದ್ದಾರೆ ಅಂತ ಕರೆಯಕ್ಕಾಗೋದು. ಇದರಲ್ಲಿ ಯಾವ್ದಂದ್ರೆ ಒಂದು ಚೇರ್ಗೆ 4 ಕಂಬಗಳಿದ್ದಂಗೆ ಇವು. ಒಂದು ಹೋದ್ರೂ ಎಲ್ಲ ಒಂದ್ ಕಡೆ ಇಂಬ್ಯಾಲೆನ್ಸ್ ಇರ್ತಾರೆ. ಮನುಷ್ಯನ್ಗೆ ಎಲ್ಲಾ ಚೆನ್ನಾಗಿದೆ, ₹1 ಜೋಬಲ್ಲಿ ದುಡ್ಡಿಲ್ಲ ಅಂದ್ರೆ ಅವ್ನು ಇಂಬ್ಯಾಲೆನ್ಸ್ ಇರ್ತಾನೆ. ಲೈಕ್ ದಟ್ ನಾನು ಹೇಳ್ತಾರೆ ನಿಮಗೆ. ಸೊ ಈ ಒಂದು ಇಷ್ಟೆಲ್ಲ ಇಲ್ಲಿಗೆ ನಿಂತೋಗಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ದೈಹಿಕ, ಮಾನಸಿಕ, ಆರ್ಥಿಕ, ಸಾಮಾಜಿಕವಾಗಿ ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ತಾನೆ. ಅವಾಗ ಏನಾಗುತ್ತೆ? ಅವನನ್ನ ನೋಡ್ಕೊಳಕ್ಕೋಸ್ಕರ ಅವ್ರ ಫ್ಯಾಮಿಲಿ ಎಲ್ಲ ಕೆಲ್ಸಗಳನ್ನ ಬಿಟ್ಟು, ಯಾರೋ ಒಬ್ಬರೇ ಇರ್ತಾರೋ ಇಬ್ರು ಇರ್ತಾರೋ ಕೆಲ್ಸಗಳನ್ನ ಬಿಟ್ಟು ಇವ್ರನ್ನ ನೋಡ್ಕೋಬೇಕಾಗತ್ತಲ್ಲ. ಅವಾಗ ಏನಾಗುತ್ತೆ? ಫ್ಯಾಮಿಲಿನೂ ಬೀದಿಗೆ ಬರ್ಬೇಕಾಗತ್ತೆ. ಸೊ ಈ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇರೋದು ಇವತ್ತು. ಯಾಕೆ ಇದನ್ನ ಈ ಮಾತುಗಳು ಹೇಳಿದೆ ಅಂದ್ರೆ, ಎಷ್ಟೋ ಜನ ಇವಾಗ್ಲು ಈಗ ನಾವು ಒಂದು ಇನ್ಫಾರ್ಮೇಟಿವ್ ಅಂತ ಹೇಳಿದ್ರು ಕೂಡ ಅದರಲ್ಲಿ ತಪ್ಪು ಕಂಡುಹಿಡಿಯೋರು ಬಹಳ ಜನ ಇದ್ದಾರೆ. ಈಗ ಒಂದು ಯೂಟ್ಯೂಬ್ ನಲ್ಲಿ ಕಳಿಸಿದ್ರು ಅಲ್ಲಿ 4 ಜನ ಇದೇನಿಲ್ಲ ಬಿಡು, ಸುಳ್ಳು ಬಿಡು ಅನ್ನೋದು ಬಹಳ ಇದ್ದಾರೆ. ಆದ್ರೆ ಅನುಭವಿಸಿರೋರ್ಗೆ ಗೊತ್ತಿರುತ್ತೆ ಪಾಪ ಅದ್ರ ಬೆಲೆ ಏನು ಅನ್ಕೊಂಡು. ಸೊ ನಿಜವಾಗ್ಲೂ ಅನುಭವಿಸಿರೋರು ಗೊತ್ತಿರುತ್ತೆ. ಅದಕ್ಕೇನೆ ಸೊ 4 ಜನಕ್ಕೆ ಏನು ಸಿಂಪ್ಟಮ್ಸ್ ಏನು, ಸೈನ್ಸ್ ಅಂತೀವಿ. ನೆಕ್ಸ್ಟ್ ಅಂದ್ರೆ ಏನ್ರಿಂದ ಬರುತ್ತೆ ಅಂತ ನೋಡ್ಕೋಬೇಕು ನಾವು. ಫಸ್ಟ್ ಈಗ ಸ್ಟ್ರೋಕು ಏತಕ್ಕೋಸ್ಕರ ಬರುತ್ತೆ, ಎರಡನೇದು ಯಾವುದಕ್ಕೋಸ್ಕರ ಬರುತ್ತೆ, ಬಂದಲ್ಲಿ ನಾವೇನೇನು ಕಂಡುಕೋಬೇಕು, ಆ ಮನುಷ್ಯನ್ ಬಂದಿದೆ ಅಂತ ಹೇಗೆ ಅವರವರೇ ಅನ್ಕೋಬೇಕು. ಅಂದ್ರೆ ಆಸ್ಪತ್ರೆಗೆ ಬಂದ್ಮೇಲೆ ನಾನು ವೈದ್ಯನಾಗಿ ಕಂಡುಹಿಡಿಯೋದು ಬೇರೆ ಇರುತ್ತೆ, ಆದ್ರೆ ಜನಕ್ಕೆ ಗೊತ್ತಾಗ್ಬೇಕು ನನ್ಗೆಲ್ಲ ಈ ತರ ಏನಾದ್ರು ಆದ್ರೆ ನನ್ನ ಸ್ಟ್ರೋಕ್ ಇರಬಹುದು ಅಂತ ಅವ್ರಿಗೆ ಡೌಟ್ ಬರ್ಬೇಕು, ಸಂಶಯ ಬರ್ಬೇಕು. ಎಕ್ಸ್ಪ್ಲೈನ್ ಮಾಡಬಹುದಾ ನೀವು? ಹೌದು. ಸೊ ಆಮೇಲೆ ಆಸ್ಪತ್ರೆಗೆ ಬಂದ್ಮೇಲೆ ಯಾವ ತರ ಅನ್ನೋದನ್ನ ಈಗ ವಿವರವಾಗಿ ಹೇಳ್ಕೊಂಡು ಹೋಗೋಣ. ಈಗ ಮೊದಲನೇದಾಗಿ ನೀವು ಆಲ್ರೆಡಿ ಅದನ್ನ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಇದು ಕಾಮನ್ ಪಾಯಿಂಟ್ ಆಫ್ ವ್ಯೂ. ಈಗ ಎಲ್ರಿಗೂ ಗೊತ್ತಿರೋ ತರ ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಸ್ಟ್ರೋಕ್ ಇನ್ ಯಂಗ್ ಅಂತೀವಿ. ಮತ್ತೆ ನಾವು ಯಂಗ್ ಏಜ್ ಅಲ್ಲೇ ಸ್ಟ್ರೋಕ್ ಬರ್ತಾ ಇದೆ. 50 ವರ್ಷದಿಂದ ಮೊದಲೇ ಬಂದ್ರೆ ಅದನ್ನ ಯಂಗ್ ಏಜ್ ಅಲ್ಲಿ ಸ್ಟ್ರೋಕ್ ಅಂತೀವಿ. ಇದೆಲ್ಲ ಬರ್ತಿರೋ ಕಾರಣ ಏನು? ನಂಬರ್ 1 ಅಂದ್ರೆ ಲೈಫ್ ಸ್ಟೈಲ್. ಇವತ್ತೇನಾಗಿದೆ ಅಂದ್ರೆ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಹಾಳಾಗ್ಬಿಟ್ಟಿದೆ. ಯಾರು ಅವರವರ ಕೆಲಸಗಳನ್ನ ಅವರು ಮಾಡ್ಕೊಂತ ಇಲ್ಲ. ಅವ್ರವ್ರ ಕೆಲಸ ಮಾಡ್ಕೊಳೋದಂದ್ರೇನು, ಯಾರು ಈಗ ಅವ್ರ ಮನೇಲಿ ಅಡಿಗೆನೂ ಮಾಡ್ತಾ ಇಲ್ಲ, ಅವ್ರ ಮನೇಲಿ ತಟ್ಟೆ ತೊಳೆಯಲ್ಲ, ಅವ್ರ ಯಾರೋ ಬೇಕೋ ಇದ್ರೆ ಅವ್ರು ವಾಶ್ ಮಾಡ್ಕೊಳೋದಿಲ್ಲ, ಓಡಾಡಲ್ಲ, ನಡ್ಕೊಂಡು ಹೋಗಲ್ಲ. ಏನಾಗ್ತಿದೆ ಈಗ, ಪಾತ್ರೆ ತೊಳೆಯೋಕೊಬ್ರು, ಅಡಿಗೆ ಮಾಡೋಕೊಬ್ರು, ಬಟ್ಟೆ ಒಗ್ಯಕ್ಕೊಬ್ರು, ಎಲ್ಲರನ್ನು ಹಾಳು ಇಟ್ಕೊಂತಾರೆ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ 0 ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಆಫೀಸ್ 1 ಕಿಲೋಮೀಟರ್ ಇದ್ರು ಕೂಡ ಒಂದು ಕಾರೋ ಬೈಕ್ ತಗೊಂಡು ಹೊಗೆ ಕುಡ್ಕೊಂಡಿರ್ತಾರೆ ಹೊರತು ವಾಕ್ ಮಾಡ್ಕೊಂಡು ಹೋಗಲ್ಲ. ಇದು ನಾವು ಲೈಫ್ ಸ್ಟೈಲ್ ನ ಅವ್ರು ಮಾಡಿಫಿಕೇಶನ್ ಮಾಡ್ಕೋಬೇಕು. ವಾಕ್ ಮಾಡೋದು ಕಲಿಬೇಕು. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಟ್ರೆ ಅವಾಗ್ಲೂ ದೈಹಿಕವಾಗಿ ಸದೃಢರಾಗ್ತಾರೆ. ಇದು ಒಂದು. ಎರಡನೇದು ನಿದ್ರೆ ಸಂಬಂಧಪಟ್ಟಂಗೆ ಒಳ್ಳೆ ನಿದ್ರೆ ಆಗ್ಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಫುಡ್ ಅಂತ ಬಂದಲ್ಲಿ ಡೈಲಿ ಮನೆಯಲ್ಲಿ ಊಟ ಮಾಡ್ಕೊಂಡು ತಿನ್ನೋದ್ರಿಂದ ಹೇಳಿದ್ನಲ್ಲ, ಈಗ ಅವ್ರ ಅಡಿಗೆ ಅವರೇ ಮಾಡ್ಕೊಂಡು ಆರೋಗ್ಯಕರವಾದ ಊಟ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಇರ್ತದೆ. ಹೀಗೇನ್ ಮಾಡ್ತಾರೆ, ಇಲ್ಲ ಝೊಮ್ಯಾಟೊ ಇನ್ನೊಂದು ಮತ್ತೊಂದು ಎಲ್ಲ ಈಸಿ ಇದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಫಿಂಗರ್ ಟಿಪ್ ಅಲ್ಲಿ ನಾವು ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಫ್ಯಾಷನ್ ಆಗ್ಬಿಟ್ಟಿದೆ. ಈಗ ಯಾರು ನನ್ಗನ್ಸಿದ ಮಟ್ಟಿಗೆ ಬೆಂಗಳೂರಲ್ಲಿ 60% ಆಫ್ ದ ಮನೆಗಳಲ್ಲಿ ಅಡಿಗೆ ಮಾಡಲ್ಲ ನೈಟ್ ಈಗಿರೋ ಮಟ್ಟಕ್ಕೆ. ಸೊ ಡೈಲಿ ಹೊರಗಡೆ ತಿಂತಿದ್ದಾರೆ. ಮತ್ತೆ ಎಷ್ಟು ಮಾತ್ರ ಅವ್ರ ಹೆಲ್ತ್ ನ ಕಾಪಾಡ್ಕೊಳಕ್ಕಾಗತ್ತೆ. ಸೊ ಈ ತರ ಗುಡ್ ಫುಡ್ ಅಂದ್ರೆ ಡಯಟ್ ಯಾವುದೇ ಇರ್ಲಿ, ಈಗ ಏನ್ ಮಾಡ್ತಾರೆ, ಈಗ ಪಿಜ್ಜಾನು ಇನ್ನೊಂದು ಮತ್ತೊಂದು ಇವೆಲ್ಲ ಜಂಕ್ ಫುಡ್ಸ್ ಅಂತೀವಲ್ಲ, ಆದಷ್ಟು ಅವಾಯ್ಡ್ ಮಾಡಬೇಕು. ನಾನ್ ವೆಜ್ ವಿಷಯಕ್ಕೆ ಅಂತ ಹೇಳಿದ್ರೆ ಚಿಕನ್ನು, ಫಿಶು, ಮೊಟ್ಟೆ ಅಂತಿದೆಯಲ್ಲ, ಇದೆಲ್ಲ ನಮಗೆ ಪ್ರೋಟೀನೇಷಿಯಸ್ ಅಂತ ಕರಿತೀವಿ ಫುಡ್ ಅಲ್ಲಿ. ಮಟನ್ ಅಂತ ಏನಂತೀವಿ, ಕುರಿ, ಮೇಕೆ, ಹಂದಿ ಏನೇ ಇರ್ಬೋದು, ಇವೆಲ್ಲ ಇದೆಲ್ಲ ಅದು ಕೊಲೆಸ್ಟ್ರಾಲ್ ರಿಚ್ ಫುಡ್. ಅದಕ್ಕೆ ರೆಡ್ ಮೀಟ್ ಅಂತ ಕರಿತೀವಿ.
ಆದಷ್ಟು ಕೊಲೆಸ್ಟ್ರಾಲ್ ಹೆಚ್ಚಿರ್ತಕ್ಕಂಥದ್ದು ಮಟನ್ನ ಅವಾಯ್ಡ್ ಮಾಡಬೇಕು. ಓಕೆ. ಇದು ವೈಟ್ ಮೀಟ್, ಅದು ರೆಡ್ ಮೀಟ್. ಯಾವುದು? ಚಿಕನ್. ಪ್ರೋಟೀನ್ ಇರುತ್ತೆ ಚಿಕನ್ ಅಲ್ಲಿ ಹೆಚ್ಚಿಗೆ, ತಿಂಡಿ ಪರವಾಗಿಲ್ಲ. ವಾರಕ್ಕೆ 1-2 ಸರನ್ನು 3 ಸರನ್ನು ಬಳಸಿದ್ರೆ ಒಳ್ಳೇದೆ. ಮಟನ್ ಆದಷ್ಟು ಅವಾಯ್ಡ್ ಮಾಡಿ. ಏನೋ ಫಂಕ್ಷನ್ಸ್ ಇದೆ ತಿನ್ಲೇಬೇಕು ಅನಿವಾರ್ಯ ಇದ್ರೆ ಓಕೆ, ಅದರ್ವೈಸ್ ಮಟನ್ ನಾಟ್ ಗುಡ್ ಫಾರ್ ಹೆಲ್ತ್ ಟೋಟಲಿ. ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸ್ಟ್ರೋಕ್ ಇರ್ತಕ್ಕಂಥದ್ದು ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು. ಸಿಗರೇಟ್ ಸೇದೋದು, ಸಾರಾಯಿ ಕುಡಿಯೋದು, ಇವೆಲ್ಲ ಏನಾದರೂ ಚಟಗಳಿದ್ರೆ ನಿಲ್ಲಿಸ್ಬೇಕು. ಸಿಗರೇಟ್ ಸ್ಮೋಕಿಂಗ್ಗೆ ನಮಗೆ ಸ್ಟ್ರೋಕ್ಗೆ ಡೈರೆಕ್ಟ್ ಕೊಲಾಬರೇಷನ್ ಇರುತ್ತೆ, ಡೈರೆಕ್ಟ್ ಲಿಂಕ್ ಅದಕ್ಕೆ. ಜೊತೆಗೆ ಡಯಾಬಿಟಿಕ್ ಇತ್ತು ಅಂದ್ರೆ ಇನ್ನೂ ಅಡಿಷನಲ್. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮತ್ತೊಂದು ಅಡಿಷನ್. ಇನ್ನು ಜನಕ್ಕೆ ಸಿಂಪಲ್ ಆಗಿ ಅರ್ಥ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ಸ್ಟ್ರೋಕ್ ಆಗಕ್ಕೆ ಏನು. ಈಗ ಒಂದು ಬಾಟಲ್ ಅಲ್ಲಿ ನೀವು ಸೋಪ್ ವಾಟರ್ ಹಾಕ್ಬಿಟ್ಟು ಅಲಗಾಡ್ಸಿದ್ರೆ ಏನಾಗುತ್ತೆ? ನೊರೆ ಬರುತ್ತೆ. ರಕ್ತನಾಳದಲ್ಲಿ ನೀವು ಹೇಳಿದ್ರಲ್ಲ BP ಜಾಸ್ತಿ ಇದ್ರೆ ಸ್ಟ್ರೋಕ್ ಬರುತ್ತೆ ಅಂತ, ಇದು ಕೇಳ್ತಿದ್ದ ಕಾರಣ ನಿಮ್ಗೆ. BP ಜಾಸ್ತಿ ಇದ್ರೆ ಏನಾಗುತ್ತೆ? 4 ವರ್ಷ ಹೋಗ್ತಾ ಇರತ್ತೆ, ಹೈ ಪ್ರೆಷರ್ ಅಲ್ಲಿ ಹೋಗ್ತಾ ಇರತ್ತೆ ಒಂದು ರಕ್ತನಾಳದಲ್ಲಿ. ಅದ್ರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂದ್ರೆ ಪುಷ್ ಮಾಡಿದ್ರೆ ಏನಾಗುತ್ತೆ ಅವಾಗ? ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಸೋಪ್ ನಮ್ಗೆ ಅಲ್ವಾ, ಕೊಬ್ಬಿನಂಶ. ಹೌದು. ಅವಾಗ ಏನಾಯ್ತು ಅಲ್ಲಿ? ಫಾರ್ಮ್ ಆಯ್ತು. ಕೊಬ್ಬಿನಂಶ ಜೊತೆ ಮಿಕ್ಸ್ ಆಗಲಿ ಏನಾಯ್ತು? ನೊರೆ ತರ ಫಾರ್ಮ್ ಆಗಿ ಅವೆಲ್ಲ ಕಟ್ಕೊಂಡು ಏನಾಗುತ್ತೆ? ಕೊಲೆಸ್ಟ್ರಾಲ್ ಫ್ಲೇಕ್ಸ್ ಅಂತ ರಕ್ತನಾಳಗಳಲ್ಲಿ ಹೋಗಿ ಕಚ್ಕೊಳ್ಳುತ್ತೆ. ಈಗ ಗೊತ್ತಾಯ್ತಲ್ಲ, BP ಶುಗರ್ ಇದ್ರೆ ಇದಕ್ಕೆ ಅಡಿಷನಲ್ ಇರುತ್ತೆ. ಜೊತೆಗೆ ಸಿಗರೇಟ್ ಸ್ಮೋಕಿಂಗ್ ಇತ್ತು ಅಂದ್ರೆ ರಕ್ತನಾಳ ಡ್ಯಾಮೇಜ್ ಮಾಡ್ತಾ ಇರತ್ತೆ. ಅದ್ರ ಜೊತೆಗೆ ಕೊಲೆಸ್ಟ್ರಾಲ್ ಇವೆಲ್ಲ ಸೇರ್ಕೊಳೋದ್ರಿಂದ ನಮ್ಗೆ ಸ್ಟ್ರೋಕ್ ಬೇಗ ಬರ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ರೋಕು ಮತ್ತೆ ಕಾರ್ಡಿಯಾಕ್ ಇದು ಅಟ್ಯಾಕ್ ಅಂತೀವಲ್ಲ, ಇದು ಏಜ್ ಆಗ್ತಾ ಇದ್ದಂಗೆ ಅದು ನ್ಯಾಚುರಲ್ ಪ್ರೊಸೆಸ್. ಬರ್ತಾ ಬರ್ತಾ ಏಜಿಂಗ್ ಅಲ್ಲಿ ಒಂದು ಪ್ರೊಸೆಸ್ ಅದು. ಅಂದ್ರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಎವ್ರಿ 6 ಪರ್ಸನ್ಸ್ಗೆ ಒಬ್ಬರಿಗೆ ಸ್ಟ್ರೋಕ್ ಆಗುತ್ತೆ ಲೈಫ್ ಟೈಮ್ ಅಲ್ಲಿ, ಅಂದ್ರೆ ನಮ್ಮ ಜನಸಂಖ್ಯೆಯಲ್ಲಿ ಎಂಡ್ ಸ್ಟೇಜ್ ಅಲ್ಲಿ. ಆದ್ರೆ ನಾವು ಅದನ್ನ 50 ವರ್ಷದಿಂದ ಮುಂಚೆ ತಗೊಳ್ತಾ ಇದೀವಿ ಅಂದ್ರೆ ನಾವು ಅದನ್ನ ಬರ್ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಇವೆಲ್ಲ ಕಾರಣಗಳು. ಸೊ ಇಂಥದ್ರಿಂದ ಅವ್ರು ದೂರ ಇಡಬೇಕು. ಗುಡ್ ಡಯಟ್, ವಾಟರ್, ಅದ್ರ ಜೊತೆಗೆ ಸ್ಲೀಪ್, ಕೆಟ್ಟ ಚಟಗಳಿಂದ ದೂರ ಇರಬೇಕು ಸಾಕು. ಇದನ್ನ ಸ್ಟ್ರೋಕ್ ನ ಅವಾಯ್ಡ್ ಮಾಡಕ್ಕೆ ಬೇಕಿರ್ತಕ್ಕಂಥದ್ದು. ಈಗ ವಿಷಯಕ್ಕೆ ಬರೋಣ. ಯಾರೋ ಒಬ್ಬ ಮನುಷ್ಯ, ನೀವ್ ಕೇಳ್ತೀರಾ ಹೆಂಗ್ ಗೊತ್ತಾಗ್ಬೇಕು? ಹಳ್ಳಿಲಿ ಇರ್ತಾರೆ, ಎಲ್ಲೋ ಊರಲ್ಲಿ ಇರ್ತಾರೆ, ಹೇಗ್ ಗೊತ್ತಾಗ್ಬೇಕು ಸ್ಟ್ರೋಕ್ ಆಗಿದೆ ಅಂತ ಹೇಗ್ ಗೊತ್ತಾಗ್ಬೇಕು ಅನ್ನೋದು ಕಾಮನ್ ಡೌಟ್ ಬರುತ್ತೆ. ಸೊ ಅವಾಗ ಎಷ್ಟು ಕ್ಲಿಯರ್ ಆಗಿ ಕೆಲವು ಆರ್ಟಿಕಲ್ಸ್ ಎಲ್ಲ ಮೆನ್ಷನ್ ಮಾಡಿದೀವಿ ಅಂದ್ರೆ, ಈಗ ನೋಡಿ ಇಲ್ಲಿದೆ ನಮಗೆ ಬಿ ಫಾಸ್ಟ್ ಅಂತ. ಇದರಲ್ಲಿ ಫಸ್ಟ್ ಏನು? ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂದ್ರೆ ಏನು? ಮನುಷ್ಯ ಮಲಗಿರ್ತಾನೆ, ಮೇಲೆ ಹೇಳ್ತಾನೆ, ನಡೀತಾ ಇರ್ತಾನೆ, ಏನೋ ಅವನಿಗೆ ಒಂದ್ ಕಡೆ ಕಾಲು ಕೈ ಎಳ್ಕೊಂಡು ಹೋಗ್ತಾ ಇದೆ, ನಡೆಯಕ್ಕೆ ಬರ್ತಾ ಇಲ್ಲ. ಇನ್ ಕೆಲವರು ಏನ್ ಹೇಳ್ತಾರೆ, ನನಗೆ ಕಣ್ಣಲ್ಲಿ ನೋಡಿದ್ರೆ ಡಬಲ್ ಕಾಣಿಸ್ತಾ ಇದೆ, ಯಾಕೋ ಕಣ್ಣು ತೆಗಿಯಕ್ ಬರ್ತಾ ಇಲ್ಲ, ಮಬ್ ಬರ್ತಾ ಇದೆ ಕಣ್ಣಿಂದು. ಅದು ಇಲ್ಲ ಫೇಸ್, ನನ್ ನಕ್ಕಿದ್ರೆ ಏನೋ ಒಂದ್ ಸೈಡ್ ಹೋಗ್ತಾ ಇದೆ, ಕಣ್ಣು ಮುಚ್ಚಕ್ ಬರ್ತಾ ಇಲ್ಲ ನನಗೆ, ಬಾಯಿ ಎಲ್ಲ ವಾರೆ ಆಗುತ್ತಲ್ಲ, ಆಮೇಲೆ ಬಾಯಿ ಕ್ರಾಸ್ ಬರ್ತಾ ಇದೆ, ನೀರು ಕುಡಿದ್ರೆ ನೀರ್ ಈಚೆ ಬರ್ತಾ ಇದೆ ಅಂತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಕೈ ಮೇಲೆತ್ತಿದ್ರೆ ಮೇಲೆ ಎತ್ತಕ್ ಬರ್ತಾ ಇಲ್ಲ, ಚೆನ್ನಾಗೇ ಇದೆ, ಇದಕ್ ಮುಂಚೆ ಚೆನ್ನಾಗೇ ಇದೆ, ಈಗೇನೋ ಕೈ ಎತ್ತಿದ್ರೆ ಬರ್ತಾ ಇಲ್ಲ, ಕಾಲ್ ಎತ್ತಿದ್ರೆ ಬರ್ತಾ ಇಲ್ಲ, ಮಾತಾಡಕ್ ಆಗ್ತಾ ಇಲ್ಲ ಇದಕ್ಕಿದ್ದಂಗೆ, ಇಲ್ಲ ತೊದಲು ಬರ್ತಾ ಇದೆ ನನಗೆ. ಕೆಲವ್ರು ಮಾತಾಡಕ್ ಆಗಲ್ಲ, ಕೆಲವ್ರಿಗೆ ತೊದಲು ಬರಬಹುದು. ಸೊ ಇದೆಲ್ಲ ಏನಾದ್ರು ಯಾವ್ದಾದ್ರು ಒಂದು ಅವ್ರು ಕಂಡುಕೊಂಡ್ರು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು? ಅವ್ರು ಎಲ್ಲೇ ಇರ್ಲಿ, ಯಾವ ಊರಲ್ಲಾದ್ರೂ ಇರ್ಲಿ, ಈಗೇನು ಫೋನ್ ಕನೆಕ್ಟಿವಿಟಿ ಎಲ್ಲರಿಗೂ ಇದೆ. 24 hours ವಿತೌಟ್ ಫೋನ್ ಯಾರು ಇರೋದಿಲ್ಲ. ಮದ್ವೆ ಬೇಕಾದ್ರೆ ಇರ್ತಾರೆ, ಫೋನ್ ಇಲ್ಲದೆ ಇರೋಲ್ವಾ ಅಲ್ವಾ? ಇಟ್ಸ್ ಎ ಕಂಪೇನಿಯನ್ ಈಗ ಫೋನ್ ಅಲ್ವಾ? ಏನ್ ಮಾಡ್ಬೇಕು? ಅವ್ರ ಫ್ರೆಂಡ್ಗೋ, ಮನೆಯವ್ರಿಗೋ, ಮತ್ತೊಬ್ಬರಿಗೋ, ಅವ್ರು ಕ್ಲೋಸ್ ಆಗಿರೋರಿಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಹೇಳ್ಬೇಕು, ಅವ್ರು ಈ ತರ ಆಗಿದೆ. ಯಾಕಂದ್ರೆ ಅವ್ರು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದು, ಆಮೇಲೆ ಸಜೆಷನ್ ಮಾಡ್ತಾರೆ. ಇದನ್ನ ತಿಳ್ಕೊಂಡಿರಿ ದಯವಿಟ್ಟು, ಅದು ಇಂಪಾರ್ಟೆಂಟ್. ಈಗ ಅವ್ರು ಹೇಳ್ಬೇಕು, ನನಗೆ ಈ ತರ ಆಗ್ತಾ ಇದೆ, ನನಗೇನೋ ಒಂಥರ ಡೌಟ್ ಬರ್ತಾ ಇದೆ. ಸೊ ಒಂದ್ಸರಿ ಇದು ಬಂತು ಅಂದ್ರೆ ಆಮೇಲೆ ಇವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಾಗ್ಲಿ ಇವ್ರು ಹೇಳ್ತಾರೆ, ಏನೋ ಒಂದು ಆಸ್ಪತ್ರೆ, ಇನ್ನೊಂದು ಮತ್ತೊಂದು ಇಮಿಡಿಯೇಟ್ ಆಗಿ ಬರುತ್ತೆ, ಡಿಸ್ಕಷನ್ ಬರುತ್ತೆ ಅಲ್ಲಿ. ಅಂದ್ರೆ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ಸೈನ್ಸ್ ಕಾಣಿಸ್ಕೊಂಡ್ರೆ ಅವ್ರಿಗೆ ಅದನ್ನ ಡಿಸ್ಕಷನ್ ಇಡಬೇಕು ಇಮಿಡಿಯೇಟ್ ಆಗಿ. ಅಂದ್ರೆ ಟೈಮ್ ವೇಸ್ಟ್ ಮಾಡಬಾರದು. ಯಾಕೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ, ಈಗಿನ ಕಾಲಘಟ್ಟಕ್ಕೆ ನಮ್ಗೆ ಎಷ್ಟೋ ಟ್ರೀಟ್ಮೆಂಟ್ ಎಷ್ಟು ಮುಂದುವರೆದಿದೆ ಅಂದ್ರೆ, ಅವರು ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ಮೇಲೆ, ಸೈನ್ಸ್ ಕಾಣಿಸ್ಕೊಂಡ್ಮೇಲೆ 4.5 ಗಂಟೆ ಒಳಗಡೆ
ಅವ್ರ ಆಸ್ಪತ್ರೆಗೆ ರೀಚ್ ಆದ್ರೆ ಓಕೆ ಹೀಗಿರೋ ಟ್ರೀಟ್ಮೆಂಟ್ ಪ್ರಕಾರ ನಮಗೆ ಥ್ರೋಂಬೋಲೈಸಿಸ್ ಅಂತ ಮಾಡ್ತೀವಿ. ಥ್ರೋಂಬೋಲೈಸಿಸ್ ಅಂತ ಹೇಳಿದ್ರೆ ಇಂಜೆಕ್ಷನ್ ಮುಖಾಂತರನೇ ಕರಗಿಸ್ಬೋದು. ಎಲ್ಲಿ ಕ್ಲಾಟ್ ಆಗಿರುತ್ತೆ ನಮಗೆ ರಕ್ತನಾಳಗಳಲ್ಲಿ. ಈಗ ಇಲ್ಲಿ ಈ ವಿಷಯಕ್ಕೆ ಬಂದ್ರೆ ಇಲ್ಲಿ ರಕ್ತನಾಳದಲ್ಲಿ ಇದೆ ಕೊಲೆಸ್ಟ್ರಾಲ್ ಪ್ಲೇಕ್ಸ್ ಅಂತ ಕಟ್ಕೊಂಡಿರೋದು. ಇವೆಲ್ಲ ಬೇರೆ ಕಡೆ ಬಂದು ಬ್ಲಾಕ್ ಆಗಿರುತ್ತೆ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಅದು ಹೋಗಿ ಏನ್ ಮಾಡುತ್ತೆ, ಇದನ್ನ ಕರಗಿಸ್ಬಿಡುತ್ತೆ. ಒಂದ್ಸರಿ ಕರಗಿಸ್ತು ಅಂದ್ರೆ ಏನಾಗುತ್ತೆ, ಸರಿಯಾಗಿ ಮತ್ತೆ ರಕ್ತ ಅಲ್ಲಿಗೆ ಹೋಗುತ್ತೆ. ರಕ್ತ ಅಲ್ಲಿ ಹೋಯ್ತು ಅಂದ್ರೆ ಮತ್ತೆ ಕೆಲಸ ಮಾಡಕ್ಕೆ. ಹಾಗಾದ್ರೆ ಈಗ ಸ್ಟ್ರೋಕ್ ಆಯ್ತು ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಯ ಪಡಬಾರ್ದು, ಅದೇ ಬೇಕಿರ್ತಕ್ಕಂಥದ್ದು. ಇದರಲ್ಲಿ ನಮ್ಗೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಯಾಕೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಡೌಟ್ ಬರುತ್ತೆ. ಈಗ ಯಾರೋ ಕುಚ್ಚಿಗೆ ಇಚ್ಕಿದ್ರೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಟ್ರಾಂಗ್ಯುಲೇಷನ್ ಮಾಡಿದ್ರೆ 5 ನಿಮಿಷ ಬದುಕ್ತಾರೆ. ಅಂದ್ರೆ ಮೆದುಳು 5 ನಿಮಿಷಕ್ಕಿಂತ ಮೇಲೆ ಬದುಕೋದಿಲ್ಲ ಆಕ್ಸಿಜನ್ ಇಲ್ಲದೆ ಇದ್ರೆ. ಕರೆಕ್ಟ್. ಇಲ್ಲಿ ಒಂದು ರಕ್ತನಾಳ ಬ್ಲಾಕ್ ಆದ್ರೂ ನಮ್ಗೆ 4.5 ಗಂಟೆ ಸಮಯ ಇದೆ. ಹೇಗೆ ಅಂತ ಡೌಟ್ ಬರುತ್ತೆ. ಇದು ಹೇಗೆ ಅಂದ್ರೆ ದೇವರು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾನೆ ಎಲ್ಲಕ್ಕೂ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಕುತ್ತಿಗೆ ಮುಂದೆಯಿಂದ 2 ರಕ್ತನಾಳ ಬರುತ್ತೆ, ಹಿಂದೆಯಿಂದ 2 ರಕ್ತನಾಳ ಬರುತ್ತೆ. ಇದು ಎರಡೂ ಬಂದು ಏನಾಗುತ್ತೆ, ಜಾಯಿನ್ ಆಗ್ಬಿಟ್ಟು ಒಂದು ಸರ್ಕಲ್ ಅಂತ ಆಗುತ್ತೆ. ಇಲ್ಲಿ ಅದನ್ನ ಸರ್ಕಲ್ ಆಫ್ ವಿಲ್ಲಿಸ್ ಅಂತೀವಿ. ಈ ಸರ್ಕಲ್ ಏನಂದ್ರೆ ನಮಗೆ ಇದನ್ನ ಬ್ಲಾಕ್ ಆದ್ರೂ ಇಲ್ಲಿಂದ ರಕ್ತ ಬಂದು ಇದಕ್ಕೆ ಸ್ವಲ್ಪ ಕೊಡ್ತಾ ಇರುತ್ತೆ. ಜಸ್ಟ್ ಲೈಕ್ ರಿಂಗ್ ರೋಡ್, ನೀವು ಟ್ರಾಫಿಕ್ ಡಿಕಂಜೆಸ್ಟ್ ಮಾಡಕ್ ಹೇಗಿದೆ ಅಲ್ಲಿ, ಇದು ದೇವ್ರ ಹಳೆ ಕಾಲದಲ್ಲಿ ಮಾಡಿಟ್ಟಿದ್ದಾನೆ. ಮೊದ್ಲೇ ರೆಡಿ ಮೇಡ್ ಇದೆಲ್ಲಾನು. ಎಲ್ಲರ ಬಾಡಿಯಲ್ಲಿ ಇದಿರುತ್ತೆ. ಅದಕ್ಕೆ ಒಂದು ಬ್ಲಾಕ್ ಆದ್ರೂ ಸ್ವಲ್ಪ ಮಟ್ಟಿಗೆ ಆದ್ರೆ ಏನಾಗುತ್ತೆ, ಇಲ್ಲಿಂದೆಲ್ಲ ಏರ್ಬೇಕು ಅದೆಲ್ಲ ಸಪ್ಲೈ ತಗೊಂಡು ಆದ್ಮೇಲೆ ಉಳುಕಿದಿನ ಕಳಿಸುತ್ತಲ್ವಾ. ಅವಾಗ ಏನಾಗುತ್ತೆ, ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಸ್ಟ್ರೋಕ್ ಸಿಂಪ್ಟಮ್ಸ್ ಅಂದ್ರೆ, ದ ಟೈಮ್ ಈಸ್ ಈಕ್ವಲ್ ಟು ಬ್ರೈನ್ ಅಂತೀವಲ್ಲಿ. ಅಂದ್ರೆ ಒಂದ್ಸರಿ ರಕ್ತ ಹೋದ್ ಕಡಿಮೆ ಆದ ತಕ್ಷಣ ನರಗಳು ಸಾಯಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಒಂದೊಂದೇ ಸಾಯ್ತಾ ಇರ್ತವೆ ಆ ಭಾಗಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಹೇಳ್ತೀನಿ ನಿಮಗೆ, ಈಗ ಇದು ಬ್ರೈನ್ ಈ ತರ ಇರುತ್ತೆ ನೋಡಿ, ಇಲ್ಲೆಲ್ಲೋ ರಕ್ತನಾಳದಲ್ಲಿ ಬಂದು ಬ್ಲಾಕ್ ಆಗುತ್ತೆ. ಇಲ್ಲಿ ಬ್ಲಾಕ್ ಆಯ್ತು ಅಂದ್ರೆ ಏನಾಗುತ್ತೆ ನೋಡಿ, ಈ ರಕ್ತನಾಳನೇ ಈ ಏರಿಯಾಗೆಲ್ಲ ಸಪ್ಲೈ ಮಾಡ್ತಿರುತ್ತಲ್ವಾ. ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ಒಂದೊಂದೇ ರಕ್ತನಾಳ, ಅದರ ರಕ್ತ ನ್ಯೂರಾನ್ಸ್ ಅಂತೀವಲ್ವಾ, ಅದು ಡೆತ್ ಆಗ ಸ್ಟಾರ್ಟ್ ಆಗ್ತಿರುತ್ತೆ. ಅದು ಅಂದ್ರೆ ನಾವು ಟೈಮ್ ಕಳೆದಂಗೂ ಡೆತ್ ಆಗ್ತಾ ಇರ್ತವೆ. ಸೊ ಅದಕ್ಕೆ ನಾವೇನ್ ಮಾಡ್ಕೋಬೇಕು, ಇಮಿಡಿಯೇಟ್ಲಿ ಆ ಟೈಮಲ್ಲಿ ಈ 4.5 ಗಂಟೆಯಿಂದ ಒಳಗಡೆ ಬಂದ್ರೆ ಅವಾಗ ಮತ್ತೆ ರೀಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳಿದ್ರೆ ನಮಗೆ ಸುಮಾರು more than 50 to 70% ನ್ಯೂರಾನ್ಸ್ ಉಳ್ಕೊಂಡ್ಬಿಡುತ್ತೆ, ಡೆತ್ ಆಗೋದಿಲ್ಲ. ನಮ್ಗೆ ನಿಯರ್ ಟೋಟಲ್ ರಿಕವರಿ ಅಂತೀವಿ. ಕೆಲವರಿಗೆ 100% ಆಗ್ಬಿಡುತ್ತೆ. ಯಾರಿಗೆ 100% ಆಗುತ್ತೆ ಅಂದ್ರೆ ನೋಡಿ, ಈ ಸರ್ಕ್ಯುಲೇಷನ್ ಅಲ್ಲಿ ಚೆನ್ನಾಗಿದ್ರೆ, ಇದು ಒಳ್ಳೆ ಎಸ್ಟಾಬ್ಲಿಷ್ ಆಗಿತ್ತು ಅಂದ್ರೆ ಆ ಬೇರೆ ಕಡೆಯಿಂದ ರಕ್ತ ಕೊಡ್ತಾ ಇರತ್ತಲ್ಲ, ಅದು ಸರ್ಕ್ಯುಲೇಟ್ ಆಗ್ತಾ ಇರತ್ತೆ. ಇನ್ನು ಟರ್ಮಿನಲ್ ಅಂತ ಬಂದವು ಇಲ್ಲಿ ಬ್ಲಾಕ್ ಆಗಿದ್ರು ಸೊ ನಮಗೆ ಇಲ್ಲಿ ಈ ಕಡೆಯಿಂದ ಬರ್ತಾ ಇದೆ ನೋಡಿ ಸಪ್ಲೈ, ಸ್ವಲ್ಪ ಆಪೋಸಿಟ್ ರಕ್ತನಾಳದಿಂದ ಇದು ಸ್ವಲ್ಪ ತಗೊಂತಾ ಇರುತ್ತೆ, ಅನಾಸ್ಟಮೋಸಿಸ್ ಇರುತ್ತೆ ಎಲ್ಲ ಕಡೆ ನಮಗೆ. ಸೊ ಇದಕ್ಕೆ ನಾವು 4.5 ಗಂಟೆ ಅನ್ನೋದು ಎಷ್ಟು ಪ್ರೀಶಿಯಸ್ ಟೈಮ್ ಸ್ಟ್ರೋಕ್ ಅಲ್ಲಿ ಅಂತ ಹೇಳಿದ್ರೆ, ನೀವು ನಿಯರ್ ಟೋಟಲ್ ರಿಕವರಿ ಆಗ್ಬೋದು. ನಿಯರ್ ಟೋಟಲ್ ರಿಕವರಿ ಆಗ್ಬಿಟ್ರಿ ಅಂತ ಹೇಳಿದ್ರೆ ನೀವು ವರ್ಷಾನುಗಟ್ಲೆ ವೀಲ್ ಚೇರ್ ಮೇಲೆ ಕುತ್ಕೊಂಡು ಕೈ ಕಾಲು ಶಕ್ತಿ ಇಲ್ಲದೆ ಇಷ್ಟೆಲ್ಲ ಲೈಫ್ನೇ ಹಾಳು ಮಾಡ್ಕೊಳೋದಕ್ಕಿಂತ ಎಷ್ಟು ಅವರು ಆ ಒಂದು ಸ್ವಲ್ಪ ತಲೆ ಓಡಿಸಿದ್ರೆ, ಅಂದ್ರೆ ಈ ಜ್ಞಾನನ ಬೇರೆಯವ್ರಿಗೂ ಹೇಳ್ಬೇಕು. ಅವರೊಬ್ರು ಯಾರೋ ಗೊತ್ತಾದವರು ಬೇರೆಯವ್ರಿಗೆ ಈ ಜ್ಞಾನನ ತುಂಬಬೇಕು. ಅದಕ್ಕೆ ಅಂತ ಹಾಕಿರೋದು ಅದೇ ರೀಸನ್. ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳಿದ್ರೆ ಅದು ನಿಮೋನಿಕ್ಸ್. ನಾನು ಇನ್ನೊಂದು ಮಾತಿನ ಮಧ್ಯೆ ಹೇಳಿದೆ, ಒಂದು ಇಂಜೆಕ್ಷನ್ ಅನ್ನ ಕೊಟ್ರಿ 4 ಅವರಲ್ಲಿ ಒಬ್ರು ರಿಕವರಿ ಆದ್ರು ಅಂತ ಒಂದು ದೊಡ್ಡ ನ್ಯೂಸ್ ಆಗಿತ್ತು ಹೊಸಕೋಟೆ ಸುತ್ತಮುತ್ತ. ಅದ್ರ ಸುಮಾರು ಜನ ಮಾತಾಡ್ತಾ ಇದ್ರು, ಅದನ್ನ ನಾನು ಕೂಡ ನೋಡಿದೆ. ಸೊ ಇದು ಯಾವ ತರ ಪೇಷಂಟ್, ಅವ್ರಿಗೆ ಹೆಂಗೆ ರಿಕವರಿ ಮಾಡಿದ್ರಿ? ಅದನ್ನೇ ಈಗ ಅವ್ರೇನಾಯ್ತಂದ್ರೆ, ಸೊ ಅವರು ಸ್ಟ್ರೋಕ್ ಆದ ತಕ್ಷಣ ಎಕ್ಸಾಕ್ಟ್ಲಿ 2 hours ಅಲ್ಲಿ ರೀಚ್ ಆಗಿದ್ರು ನಮಗೆ. ಇಲ್ಲಿ ಬಂದಿದ್ರು. ನಮ್ಮ ತಂದೆಗೆ ನೆನ್ನೆ ಬೆಳಗ್ಗೆ ಕೂತಿದ್ದಾಗ ಮನೆಯಲ್ಲಿ ಸ್ಟ್ರೋಕ್ ಥರ ಆಯಿತು. ಆಗ ನನಗೆ ಇಮಿಡಿಯೇಟ್ ಫೋನ್ ಮಾಡಿದ್ರು. ನಾನು ಇಲ್ಲಿ ಹೊಸಕೋಟೆಯಲ್ಲೇ ವಾಸ ಇದ್ದೀನಿ. ನನಗೆ ಇಮಿಡಿಯೇಟ್ ಫೋನ್ ಮಾಡಿದಾಗ ಇಲ್ಲಿ ನಮ್ಮ ಡಾಕ್ಟ್ರು ವರದರಾಜ್ ಸರ್ ಗೊತ್ತಿದ್ದರಿಂದ ನಾನು ಬೇಗ ಅಲ್ಲಿ ನಮ್ಮ ಊರಲ್ಲೇ ಫಸ್ಟ್ ಏಡ್ ಮಾಡಿಸಿ ಸ್ವಲ್ಪ ಬೇಗ ಕರ್ಕೊಂಬನ್ನಿ ಅಂತ ಹೇಳಿದೆ. ಯಾಕಂದರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇತ್ತು. ಡಾಕ್ಟ್ರು ಒಂದ್ಸಲಿ ಹೇಳಿದ್ರು ನಮಗೆ, ಯಾವುದೇ ಕಾರಣಕ್ಕೂ ಏನೇ ಆಗಲಿ ವಿತಿನ್ 4 hours ಒಳಗಡೆ ನಮ್ಮ ಹಾಸ್ಪಿಟ್ಲಿಗೆ ನೀವು ಬಂದರೆ, ಹತ್ರ ಇದ್ದರೆ ನಮ್ಮ ಹಾಸ್ಪಿಟ್ಲು, ದೂರ ಇದ್ದರೆ ನಿಮ್ಮ ನಿಯರ್ ಎಲ್ಲಿದ್ರೆ ಅಲ್ಲಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಮತ್ತೆ ಬನ್ನಿ ಅಂತ ಹೇಳಿದರು. ಅದು ನನಗೆ ತುಂಬ ಗೊತ್ತಿತ್ತು. ತಕ್ಷಣ ಹೇಳಿ ಅಲ್ಲಿ ಫಸ್ಟ್ ಏಡ್ ಮಾಡಿಸಿ ವಿತಿನ್ 1.5 hour ಇಲ್ಲಿ ಕರೆಸ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಡಾಕ್ಟ್ರು ಒಂದು CT ಮಾಡಿದರು. CTಯಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟೇಜ್ ಇತ್ತು. ಅದನ್ನು ನೀಟಾಗಿ ಇಂಜೆಕ್ಷನ್ ಕೊಟ್ಟು 1.5 hour ಕ್ಲಿಯರ್ ಮಾಡಿ ಆರಾಮಾಗಿದ್ದಾರೆ ಇವಾಗ ನಮ್ಮ ತಂದೆಯವರು.
ಈಗ ಆರಾಮಾಗಿ ಓಡಾಡ್ತಾ ಇದ್ದಾರೆ. ನಿನ್ನೆ ಸ್ಟ್ರೆಚರ್ ಮೇಲೆ ನಾವೇ ಕುಂಸಿದ್ವಿ, ನಾವೇ ಕರ್ಕೊಂಡೋದ್ವಿ. ಈಗ ಅವರೊಬ್ಬರೇ ಓಡಾಡ್ತಾರೆ. ಅಷ್ಟು ತುಂಬ ಫಾಸ್ಟಾಗಿ ರಿಕವರಿ ಆಗಿದ್ದಾರೆ. ತುಂಬ ಸಂತೋಷ ನಮಗೆ. ಈ ಹಾಸ್ಪಿಟ್ಲು ನಮ್ಮ ಡಾಕ್ಟ್ರ್ ಇರೋವರೆಗೂ ನಮ್ಗೆ ಭಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಎಲ್ಲ ಪೇಷಂಟ್ಗೂ ಹೇಳ್ತೀವಿ, ಫಸ್ಟು ಏನೇ ಆಗಲಿ ನಮ್ಮ ಸರೌಂಡಿಂಗಲ್ಲಿ ಬೇಗ ಬಂದು ಮೀಟ್ ಮಾಡಿದರೆ ನಿಮ್ಮ ಲೈಫ್ ಬೇಗ ಸೇವ್ ಆಗುತ್ತೆ. ಇಲ್ಲೂ ಕೆಲವು ಇದಿದೆ ಇಂಪಾರ್ಟೆಂಟ್, ಅದನ್ನ ನಿಮ್ಗೆ ಹೇಳ್ಬೇಕೀಗ. ಯಾಕಂದ್ರೆ ಜನಕ್ಕೆ ಇದು ಮೇನ್ ಗೊತ್ತಿರಬೇಕು. ಈಗ ಪೇಷಂಟ್ ಕರ್ಕೊಂಬರೋದಲ್ಲ, ಇಲ್ಲಿ ಕೆಲವು ಅಡೆತಡೆಗಳು ಹೇಳ್ಬಿಡ್ತೀನಿ ಏನಾಗತ್ತೆ ಅಂತ. ಈಗ ಆಮೇಲೆ ಬರ್ತೀನಿ ಆ ಟಾಪಿಕ್ಗೆ. ಎಷ್ಟೋ ಜನ ಏನಾಗ್ತದೆ, ಆ ವೀಕ್ನೆಸ್ ಬಂದ್ರೂ ಜನನೇ ಹೇಳಲ್ಲ. ಏನೋ ಒಂದ್ ಸ್ವಲ್ಪ ಹಿಂಗ್ ಮಲ್ಕೊಂಡಿದ್ದೆ, ನನಗೆ ಜೋ ಬಂದಿರ್ಬೇಕು, ಅದಕ್ಕೆ ಆಗಿರ್ಬೇಕು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಎಷ್ಟೋ ಜನ ಮಲಗಿದ್ದೆ ಎದ್ದೆ ಏನೋ ಸ್ವಲ್ಪ ಬ್ಲರ್ ಆಗಿರ್ಬೇಕು ಅಷ್ಟೇ, ಸ್ವಲ್ಪ ಪ್ರೆಷರ್ BP ಜಾಸ್ತಿ ಆಗಿರ್ಬೇಕು, ಅದಕ್ಕೇನೋ ಮುಖ ಹಿಂಗ್ ಹೋಗಿರ್ಬೇಕು, ಮತ್ತೆ ಸರಿ ಹೋಗ್ಬಿಡುತ್ತೆ. ಆ ನೆಗ್ಲಿಜೆನ್ಸಿ ಜನರ ಹತ್ರ ಇರಬಾರ್ದು. ನಂಬರ್ 1. ಎರಡನೇದು, ಒಂದ್ಸರಿ ಗೊತ್ತಾದ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಬೇರೆ ನಮ್ದೇ ಪ್ರೋಟೋಕಾಲ್ ಇರುತ್ತೆ. ಈಗ ಅದೇನಂತ ಹೇಳಿದ್ರೆ ಡೋರ್ ಟು ನೀಡಲ್ ಅಂತೀವಿ. ಆ ಡೋರ್ ಟು ನೀಡಲ್ ಅಂದ್ರೆ ಏನ್ ಗೊತ್ತಾ, ಹಾಸ್ಪಿಟಲ್ ನಮ್ಮ ಆಸ್ಪತ್ರೆ ಪೇಷಂಟ್ ಬಂದ ಮೇಲೆ ಹಾಸ್ಪಿಟ್ಲಿಗೆ ಡೋರ್ಗೆ ಅದನ್ನ ನಾವು CT ಸ್ಕ್ಯಾನ್ ಮಾಡಿಸಿ ಅದು ಏನಿದೆ ಅಂತ ನೋಡ್ಕೊಂಡು, ಅಂದ್ರೆ 2 ತರ ಸ್ಟ್ರೋಕ್ ಬರುತ್ತೆ. ಅದು ಇಂಪಾರ್ಟೆಂಟ್ ನಮಗೆ. ಯಾವ್ದಂದ್ರೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಇದು ಇಸ್ಕಿಮಿಕ್ ಸ್ಟ್ರೋಕ್ ಅಂತೀವಿ. ಏನು ರಕ್ತ ಹೋಗದೆ ಬ್ಲಾಕ್ ಆಗಿರೋದು, ಅವಾಗ ಏನಾಯ್ತು, ಇಸ್ಕಿಮಿಯಾ ಆಯ್ತು. ಇದನ್ನ ಬ್ಲೀಡಿಂಗ್ ಸ್ಟ್ರೋಕ್ ಅಂತೀವಿ, ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಅಂತೀವಿ. ಇದು ರಕ್ತನಾಳ ಒಡೆದೋಗಿರೋದು. ಇದೇ ಬೇರೆ, ಇದೇ ಬೇರೆ. ಅದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ನಾವು ಆ ಔಷಧಿ ಕೊಡಕ್ಕಾಗಲ್ಲ, ಆಲ್ರೆಡಿ ರಕ್ತನಾಳ ಒಡೆದೋಗಿರೋದು. ಇಲ್ಲಿ ಇದಕ್ಕೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕನ್ಫರ್ಮ್ ಆಗ್ಬೇಕು ನಮಗೆ. ಕನ್ಫರ್ಮ್ ಆದ್ರೆ ಅವಾಗ ನಾವು ಇಂಜೆಕ್ಷನ್ ಕೊಡ್ತಕ್ಕಂಥದ್ದು. ಇದನ್ನ ನಾವೇನ್ ಮಾಡ್ತಿದ್ವಿ, ಇನಿಷಿಯಲಿ ಮೊದಲೆಲ್ಲಾನು 1 hour ಟೈಮ್ ಕೊಟ್ಟಿದ್ರು. ಅಟ್ಲೀಸ್ಟ್ 1 hour ಅಲ್ಲಿ ನೀವು ಮಾಡ್ಬೇಕು. ಇವಾಗ ಅದು ಅಪ್ ಟು 30 minutes ತಂದಿದೀವಿ. ಅಂದ್ರೆ ಆ ಟೀಮ್ ಅನ್ನೋದು ಅಷ್ಟು ಎಚ್ಚೆತ್ಕೋಬೇಕು. ಸ್ಟ್ರೋಕ್ ಬಂದ ತಕ್ಷಣ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ಬೇಕು. ನಿಮ್ಗೆ ಈ ತರ ಆಗಿದೆ, CT ಮಾಡ್ಸೋಣ, ಇದೆಲ್ಲ ಕೌನ್ಸಿಲಿಂಗ್ ಮಾಡಿ CT ಮಾಡಿಸ್ಕೊಂಡ್ಬಂದು ವಾಪಸ್ಸು ನಾವು ಪೇಷಂಟ್ ಹತ್ರ ಮಾತಾಡ್ಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಇಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್. ಏನಾಗುತ್ತೆ, ಬಂದಿರ್ತಾರೆ ಪೇಷಂಟ್ 2 hour 3 hour ಬಂದಿರ್ತಾರೆ. ಆದ್ರೆ ಇದೆಲ್ಲ CT ಸ್ಕ್ಯಾನ್ ಎಲ್ಲ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ತರ ಇದೆ, ಇಂಜೆಕ್ಷನ್ ಕೊಡೋದ್ರಿಂದ ಗುಣ ಆಗೋ ಚಾನ್ಸ್ ಇರುತ್ತೆ ನಿಮ್ಗೆ. ಅದ್ರಲ್ಲಿ ಕೆಲವು ಟೈಮ್ ಆಗೋದಿಲ್ಲ, ಅದಕ್ಕೆ ರೀಸನ್ಸ್ ಇದೆ, ಆಮೇಲೆ ಹೇಳ್ತೀನಿ ನಾನು. ಏನಂದ್ರೆ ಕೆಲವು ಟೈಮ್ ದಪ್ಪದಾಗಿರ್ತಕ್ಕಂಥ ರಕ್ತನಾಳ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಟೋಟಲ್ ಇಲ್ಲಿ, ಅವಾಗ ಎಫೆಕ್ಟ್ ಕಡಿಮೆ ಆಗುತ್ತೆ ಅದ್ರದ್ದು. ಆ ಟೈಮಲ್ಲಿ ಬೇರೆ ಇರುತ್ತೆ ನೆಕ್ಸ್ಟ್. ಅಂದ್ರೆ ಅದನ್ನ ಮತ್ತೆ ಕೆಥೆಟರ್ ಮುಖಾಂತರ ಅದನ್ನ ತೆಗಿತೀವಿ, ಎಂಡೋವ್ಯಾಸ್ಕ್ಯುಲರ್ ತೆಗಿತೀವಿ, ಆಪರೇಷನ್ ಮಾಡಿ ತೆಗಿತೀವಿ. ಅವೆಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇರುತ್ತೆ ಗುಣ ಮಾಡೋದಕ್ಕೆ. ಅಲ್ಲಿ ಎಂಡ್ ಅಂತಲ್ಲ ಅದು. ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡೋದ್ಮೇಲೆ ಏನಂತಾರೆ ಗೊತ್ತಾ, ಕೆಲವರು ಜನಗಳು, ಇಲ್ಲ ಸರ್ ಇದು ನಾವು ಮೊದಲು ನಾಟಿ ಔಷಧಿ ತಗೊಂತಾ ಇದ್ವಿ, ನಮ್ ತಾತಗೋ ಚಿಕ್ಕಮ್ಮಗೋ ರೆಡಿ ಆಗಿತ್ತು, ನಾವ್ ಅವ್ರ ಒಪಿನಿಯನ್ ತಗೋಬೇಕು ಅಂತ ಹೇಳಿ 1 hour 2 hour ಅಲ್ಲೇ ಟೈಮ್ ಹಾಳು ಮಾಡ್ತಾರೆ. ಅಂದ್ರೆ ಬಂದಿದ್ರು ಕೂಡ ಟೈಮ್ ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ. ಎರಡನೇದು ಇದೆಲ್ಲ ಆಗತ್ತೆ. ಆಮೇಲೆ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಇದು ಬರುತ್ತೆ, ಅದಕ್ಕೆ ಸ್ಟಕ್ ಆಗತ್ತೆ. ಇದು ನಿಜವಾಗ್ಲೂ ಸಫರ್ ಆಗ್ತಿರೋದು. ಯಾಕಂದ್ರೆ ಜನ ಏನಾಗತ್ತೆ, ನೀವು ಅವರು ಲೈಫ್ ಲಾಂಗ್ ಕಳ್ಕೊಂಡು, ಅವ್ರ ಕೆಲಸ ಕಳ್ಕೊಂಡು, ಜೀವನನೇ ಹಾಳು ಮಾಡ್ಕೊಳೋದಕ್ಕೆ ಆ ಒಂದು ಇಂಜೆಕ್ಷನ್ ಬೆಲೆ ಕಟ್ಟಕ್ಕಾಗಲ್ಲ ಸರಿದೂರ್ಸಕ್ಕೆ. ಏನಕ್ಕಂದ್ರೆ ಆ ಒಂದು ಇಂಜೆಕ್ಷನ್ ಕಾಸ್ಟ್ 40,000 ಇರುತ್ತೆ. ಅಷ್ಟು ರೇಟ್ ಇರುತ್ತೆ ನೋಡಿ, ನೀವೇ ಹಿಂಗಂದ್ರಿ. ಬಟ್ ನೀವು ಕಂಪೇರ್ ಮಾಡ್ಕೊಳಕ್ ಹೋದ್ರೆ ಬೆನಿಫಿಟ್ಸ್. ನಮ್ಮ ತಂದೆವರೆಗೂ ಬಂದಾಗ ಸ್ವಲ್ಪ ಓಡಾಡಕ್ಕೆ ಸ್ವಲ್ಪ ಇದಿತ್ತು, ಆಮೇಲೆ ಬ್ರೈನ್ ಅಲ್ಲಿ ಸ್ವಲ್ಪ ಟಾರ್ಕ್ ಆಗಿತ್ತು, ಆಮೇಲೆ ಮಾತು ತೊದಲಿತ್ತು. ಅಂದ್ರೆ ಏನೋ ಒಂದು ಹೇಳ್ತಾ ಇದ್ರು, ಒಂದೇ ಹೇಳ್ತಾ ಇದ್ರು, ಒಂದು ಏನ್ ಕೇಳಿದ್ರು ನಿಮ್ಮ ಹೆಸರೇ ಅಂತಂದ್ರೆ ಏನೋ ಒಂದು ಇದು ಮಾತ್ರ ಹೇಳ್ತಾ ಇದ್ರು, ಒಂದು ಪದ ಮಾತ್ರ, ಇನ್ನೇನು ಹೇಳ್ತಾ ಇರಲಿಲ್ಲ. ಆವಾಗ ದಡ ಇಲ್ಲೇ ಬರೋದನ್ನು ಹಂಗೆ ಒಂದು ಸ್ವಲ್ಪ 2 ದಿನದಲ್ಲಿ, ಇಲ್ಲಿ 3 ದಿನ ಇದ್ರಿ, 2 ದಿನದಲ್ಲಿ ರಿಕವರಿ ಆಯ್ತು. ನೀವು ನಾರ್ಮಲ್ ಆಗಿತ್ತು, ಚೆನ್ನಾಗಿ. ಈಗ ಮನೆ ಕರ್ಕೊಂಡು ಹೋಗ್ತಿದ್ರಾ? ಮನೆ ಕರ್ಕೊಂಡು. ಅವ್ನು 1 ತಿಂಗಳದ 2 ತಿಂಗಳದ ಸ್ಯಾಲ್ರಿ ಹೋಗ್ಬೋದು, ಆದ್ರೆ ಅವ್ನು ಲೈಫ್ ಲಾಂಗ್ ಚೆನ್ನಾಗಿರ್ತಾನಲ್ವಾ, ಅವಾಗ ಇಮಿಡಿಯೇಟ್ ಆಗಿ ಮಾಡೋದು. ಈ ಕೆಲವೊಂದ್ ಕಡೆ ಇರ್ತಾರೆ ಸರ್, ಈ ನಾಟಿ ವೈದ್ಯರ ಹತ್ರ ನಾನು ಹೋಗ್ತೀನಿ, ಅಲ್ಲಿ ರಿಕವರಿ ಆಗತ್ತೇನೋ, ಒಂದು 3-4 ಸಾವಿರ ರೂಪಾಯಿ ಆಗತ್ತೇನೋ, ತುಂಬಾ ಜನ ಇದ್ದಾರೆ. ಅದು ಡೇಂಜರ್ ಅಂತ. ಬಟ್ ಇದೇನಂತ ಹೇಳಿದ್ರೆ ಇದು ಟೋಟಲ್ ರಿಕವರಿ ಆಗೋ ಚಾನ್ಸ್ ಇರುತ್ತಲ್ಲ, ಯೂಸ್ ಮಾಡ್ಕೊಂಡ್ರೆ ಟೋಟಲ್ ಹಂಗ್ ಬರ್ಬಿಡುತ್ತೆ, ಹಂಗೆ ಹಾಕ್ಬಿಡ್ತಾರೆ. ಅದು ಇರೋದಿಲ್ಲಿ. ಸರಿ ಹೋದ್ರೆ ಫುಲ್ ಸರಿ ಹೋಗ್ಬಿಟ್ರೆ ಅಂದ್ರೆ ಅವ್ರ ಲೈಫ್ ನಾರ್ಮಲ್ ಇರ್ತಾರಲ್ವಾ. ಬಟ್ ಅಲ್ಲೇನಾಗತ್ತೆ, ಇವಾಗ ಇಷ್ಟೇ ಅಂತಿಲ್ಲ ನಾನು ಹೇಳ್ತಿರೋದು, ಈಗಿನ ಕಾಲಘಟ್ಟದಲ್ಲಿ ಇದು ಒಂದು ಆಪ್ಷನ್. ಕೆಲವರು 4.5 hours ಆಗ್ಬಿಟ್ಟಿದೆ, ಒಂದು 5-6 hour ಆದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೂ ಬೇರೆ ಇಂಜೆಕ್ಷನ್ಸ್ ಇರುತ್ತೆ. ಅಂದ್ರೆ
ರಕ್ತ ಫ್ಲೋ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಆಕ್ಸಿಜನೇಷನ್ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಅದಕ್ಕೂ ಬೇರೆ ಔಷಧಿಗಳಿರುತ್ತೆ. ಆವಾಗ ಅದನ್ನು ಕೊಡೋದ್ರಿಂದ ನಮಗೆ ಈಗ ನಮ್ಮ ಆಸ್ಪತ್ರೆಯಲ್ಲೇನೆ ಸುಮಾರು ಒಂದು ಇವತ್ತಿಗೆ ಎಕ್ಸಾಕ್ಟ್ಲಿ ಈ ಸೆಂಟರ್ ಓಪನ್ ಮಾಡಿ ನಮಗೆ ನ್ಯೂರೋ ಸೆಂಟರ್ ಅಂತಾನೆ 1 year ಆಯ್ತು. ಸುಮಾರು 6,000 ಮೆಂಬರ್ಸ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಸ್ಟ್ರೋಕ್ಗೆ ಇಲ್ಲಿ. ಓಕೆ. OPD IPD ಎಲ್ಲ. ಅದರಲ್ಲಿ ಈಗ ನನಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ಈ ತರ ಅಂದ್ರೆ ಒಂದು 5 ಆದ್ಮೇಲೆ ಬಂದಿರೋರು 89% ಗುಣ ಆಗಿರೋರು ಇದಾರೆ. ಮಾತು ಬಂದು ಓಡಾಡ್ಕೊಂಡು ಅವ್ರವ್ರ ಕೆಲಸಗಳು ಅವ್ರು ಆರಾಮ್ ಮಾಡ್ಕೊಂಡು ಮಾಡ್ತಕ್ಕಂಥವ್ರು ಇದಾರೆ ಎಕ್ಸಾಂಪಲ್ಸ್. ಅಂದ್ರೆ ಇಲ್ಲಿ ಸ್ಟ್ರೋಕ್ ಅಲ್ಲಿ ನಾವು ನೋಡ್ಬೇಕಿರೋದಷ್ಟೇ ಎಕ್ಸಾಂಪಲ್, ಟೈಮ್ ಈಸ್ ಈಕ್ವಲ್ ಟು ಬ್ರೈನ್ ಅಂತ ಹೇಳಿದ್ನಲ್ಲ. ಗೊತ್ತಾದ ತಕ್ಷಣ ಇಮಿಡಿಯೇಟ್ ಆಗಿ ಎಚ್ಚೆತ್ಕೋಬೇಕು, ಎಚ್ಚೆತ್ತ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೋದ ತಕ್ಷಣ ಇದನ್ನ ನೋಡ್ಕೊಂಡ್ರೆ ಅದ್ರ ಪ್ರಕಾರ ನೀವು ಆ ಒಂದು ಮೊಮೆಂಟ್ ಅಲ್ಲಿ ಈಗ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಈಗ ಪ್ರೈವೇಟ್ ಅಂತ ಹೇಳಿದ್ಮೇಲೆ ಇವಾಗ ನಾವು ಕೊಂಡ್ಕೊಂಡೇ ಬರಬೇಕು, ಕೊಡ್ಲೇಬೇಕು. ಈಗ ಗೌರ್ಮೆಂಟ್ ಕಡೆ ಎಲ್ಲ ಕಡೆ ಅವೈಲಬಿಲಿಟಿ ಇಲ್ಲ, ಸರ್ಕಾರದ ಕಡೆಯಿಂದ ಮಾಡ್ಬೇಕು ಆಕ್ಚುಲಿ. ಅದು ನಾನು ಫಿಗರ್ಸ್ ಕೊಟ್ಬಿಡ್ತೀನಿ. ಈಗ ಒಂದು ತಾಲೂಕಲ್ಲಿ ಆದ್ರೆ ಒಂದು ತಿಂಗಳಿಗೆ ಒಂದು 10 ರಿಂದ 15 ಸ್ಟ್ರೋಕ್ ಆಗತ್ತೆ ಆವರೇಜ್ ತಗೊಂಡ್ರೆ ನಾವು. ಏನ್ ಹೇಳಿ, 10 ರಿಂದ 15 ಸ್ಟ್ರೋಕ್ ಆಗುತ್ತೆ ಅಷ್ಟೇ ಆವರೇಜ್, ಒಂದು ತಾಲೂಕಿಗೆ ಆವರೇಜ್. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ಕಾರ ಇಂಥದಕ್ಕೊಂದು ಪ್ರೋಗ್ರಾಮ್ ಮಾಡಬಹುದು. ವೆರಿ ಸಿಂಪಲ್. ಇಂಥದಕ್ಕೆ ಈಗ ಎಲ್ಲಾ ತಾಲೂಕಲ್ಲೂ ಒಂದು ಮೆಡಿಕಲ್ ಕಾಲೇಜ್ ಇದೆ, ಡಿಸ್ಟಿಕ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಅಟ್ಲೀಸ್ಟ್ ಒಂದು ಡಿಸ್ಟಿಕ್ ಅಲ್ಲಿ ಅದನ್ನ ಸರ್ಕಾರನೇ ಪ್ರೊವೈಡ್ ಮಾಡ್ಬಿಟ್ಟು ಅಲ್ವಾ ಇಂಥದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಡ್ಬೋದು. ಅವಾಗ ಇನ್ನು ಸ್ವಲ್ಪ ಫ್ರೀ ಆಗತ್ತೆ. ಯಾಕಂದ್ರೆ ಎಷ್ಟೋ ಜನ ಬಂದು ದುಡ್ಡಿಲ್ಲ ಅಂತೇಳಿ ನೆಕ್ಸ್ಟ್ ಬೇರೆ ಔಷಧಿ ಕೊಟ್ಟಿದ್ವಿ ಅವ್ರಿಗೂ, ಅವರು ಈಗ ಎದ್ದು ಓಡಾಡ್ತಿದ್ದಾರೆ ಪರವಾಗಿಲ್ಲ, ಆದ್ರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಿದ್ರು ಅಂತ ಎಲ್ಲೋ ಒಂದ್ ಕಡೆ ಕಳವಳ ಅನ್ಸತ್ತೆ ನಮ್ಗೆ. ಅಂದ್ರೆ ಫೈನಾನ್ಷಿಯಲ್ ಅಂದ್ರೆ ಪೇಷಂಟ್ ಪಾಪ ಗೊತ್ತಿದೆ, ಹಾಸ್ಪಿಟ್ಲಿಗೆ ಬಂದ್ರು, ಅವ್ರಿಗೆ ಗೊತ್ತಾಯ್ತು ಏನಿದೆ ಅಂತ, ಆದ್ರೆ ಅದನ್ನ ತಗೊಳೋದಕ್ಕೆ ದುಡ್ಡಿಲ್ಲ. ಯು ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ಅದು ಎಷ್ಟು ಕೆಟ್ಟದಾಗಿರುತ್ತೆ ಆಗ. ಹೌದು ಸರ್, ಎಲ್ಲ ಅವ್ರಿಗೆ ನಿಮಗೂ ಕೂಡ ಗೊತ್ತಾಗ್ತಿರುತ್ತೆ. ಆ ಮೂಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಹೌದು, ಅದಕ್ಕೆ ನೋಡಿ ಇಂಥದ್ದಕ್ಕೆ ಮಾಡ್ಬೇಕು. ಗೌರ್ಮೆಂಟ್ ಒಂದು 15 ಜನಕ್ಕೆ ತಿಂಗಳಿಗೆ ಅಂತ ಹೇಳಿದ್ರು ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ಆಕ್ಚುಲಿ. ಮಾಡೋದ್ರಿಂದ ಒಂದು ಒಳ್ಳೇದಾಗುತ್ತೆ. ನೋಡಿ, ನಾನು ಈ ಕಾರ್ಯಕ್ರಮ ಇವತ್ತು ವರದರಾಜ್ ಸರ್ ಅನ್ನ ನಾನು ಇಲ್ಲಿ ಯಾಕೆ ಭೇಟಿ ಆಗೋಕ್ ಬಂದಿದ್ದೀನಿ ಅಂದ್ರೆ ಇದೇ ಕಾರಣಕ್ಕೆ. ಅಂದ್ರೆ ಎಷ್ಟೋ ಕಾಯಿಲೆಗಳಿರ್ಬೋದು ಸರ್, ಆದ್ರೆ ಇವತ್ತು ಯಾವ್ದು ತುಂಬಾ ಜಾಸ್ತಿ ಉಲ್ಬಣ ಆಗ್ತಾ ಇದೆ ಅದ್ರ ಬಗ್ಗೆನೇ ನಮ್ಗೆ ಗೊತ್ತಿಲ್ಲ. ಸಣ್ಣ ಪುಟ್ಟದ್ ಬಿಡಿ, ಅದ್ರ ಬಗ್ಗೆ ನಾವ್ ಇನ್ನೂ ತಿಳ್ಕೊಂಡಿಲ್ಲ, ಮುಂದೆ ಯಾವತ್ತಾರು ತಿಳ್ಕೊಂತೀವನೋ ಗೊತ್ತಿಲ್ಲ. ಆದ್ರೆ ಈ ಮೈನ್ ಮೇಜರ್ ಆಗಿರುವಂತಹ ಕೆಲವೊಂದು ಡಿಸೀಸ್ಗಳ ಬಗ್ಗೆನೇ ನಮಗೆ ಪ್ರಾಪರ್ ಜ್ಞಾನ ಇಲ್ಲ. ಯಾರೋ ಏನೋ ಹೇಳ್ತಾರೆ, ಎಲ್ಲೋ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನಮ್ಮ ಹಾದಿಯನ್ನು ನಾವು ತಪ್ಪಿಸ್ಕೊಂಡು ಇಡೀ ಜೀವನವನ್ನೇ ದುರಂತಕ್ಕೆ ಈಡು ಮಾಡ್ಕೊಳ್ತಾ ಇದ್ದೀವಿ. ಜೀವನ ಅವರೊಬ್ಬರು ಜೀವನ ಅಲ್ಲ, ಹೌದು, ಜೊತೆಗೆ ಫ್ಯಾಮಿಲಿ ಜೀವನ ಕೂಡ. ಸೊ ಹಂಗಾಗಬಾರ್ದು. ಆ ನೆಲೆಯಲ್ಲಿ ಒಂದು ಪ್ರಾಪರ್ ಆಗಿರುವಂತಹ ಒಂದು ವಿಡಿಯೋ, ಅದರಲ್ಲಿ ಇನ್ಫಾರ್ಮೇಶನ್ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿವರೆಗೆ ಬಂದಿದ್ದು. ನಿಜವಾಗ್ಲೂ ಖುಷಿ ಆಯ್ತು ಸರ್. ಅದರಲ್ಲಿ ಜನ ಕೇಳೋದು ನಾನು ಅಂದ್ರೆ ಓಪನ್ ಆಗಿ ಹೇಳ್ತೀನಿ. ಅಂದ್ರೆ ನಮ್ಮ ಹಾಸ್ಪಿಟ್ಲ್ ಇಲ್ಲಿದೆ, ನೀವೆಲ್ಲ ಇಲ್ಲೇ ಹುಡ್ಕೊಂಬನ್ನಿ ಅಂತ ಹೇಳ್ತಾ ಇಲ್ಲ ಇದರಲ್ಲಿ ಓಪನ್ ಆಗಿ. ನನಗಿರೋ ಪೇಷಂಟ್ಸ್ ಐ ಆಮ್ ಹ್ಯಾಪಿ. ನಾನು ಹೇಳೋದೇನು ಗೊತ್ತಾ, ಈ ಒಂದು ಟೈಮ್ ಗೊತ್ತಿರಲಿ, ಸಿಂಪ್ಟಮ್ಸ್ ಗೊತ್ತಿರಲಿ. ನೀವೆಲ್ಲೋ ಹುಬ್ಳಿಲಿದ್ದೀರಾ, ಎಲ್ಲೋ ಬೆಳಗಾಮಲ್ಲಿ ಇದ್ದೀರಾ, ಆಯ್ತು. ಒಂದು ನಂದು ಇದೆಲ್ಲ ವಿಡಿಯೋ ಆದ್ಮೇಲೆ ಬೆಳಗಾಮಿಂದ ಒಬ್ರು ಅಲ್ಲಿರ್ತಕ್ಕಂಥ ಒಬ್ರು ಇವ್ರು ಅನ್ಸುತ್ತೆ ಪೊಲೀಸ್ ಕಮಿಷನರ್ ಫೋನ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಿದೆ ಸರ್ ಈ ತರ ನಮ್ ಸ್ಟ್ರೋಕ್ ಆಯ್ತು, ನಮ್ಮ ಚಿಕ್ಕಪ್ಪ ಅವಾಗೇನೋ, ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಇಲ್ಲಿ ಬರ್ಬೇಕು, 5 hour ತೋರಿಸ್ತಾ ಇದೆ ಇಲ್ಲಿ ಬರಕ್ಕೆ, ನಮ್ಗೆ ಈವನ್ ಬೈ ಆಂಬ್ಯುಲೆನ್ಸ್ ಅಲ್ಲಿ ಬಂದ್ರು ಓಕೆನಾ ಅಂದ್ರು. ನಾನು ಹೇಳಿದೆ ಇಲ್ಲಿಗೆ ಬರೋದು ಬೇಕಾಗಿಲ್ಲ, ನಾನು ನಮಗೊಂದು ಟೈಪ್ ಮಾಡ್ತೀನಿ ಇಂಜೆಕ್ಷನ್ ನಿಮ್ಗೆ ಮೊಬೈಲ್ಗೆ, ಅದನ್ನ ಇಮಿಡಿಯೇಟ್ ಆಗಿ ನಿಮ್ಮಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ದೊಡ್ಡ ಹಾಸ್ಪಿಟಲ್ಸ್ ಇರುತ್ತಲ್ಲ, ನಿಮ್ಗೆಲ್ಲ ಕಾಂಟ್ಯಾಕ್ಟ್ ಇರ್ತಾರೆ, ಜಸ್ಟ್ ಕಳಿಸ್ಕೊಡಿ ನಿಮ್ಮಲ್ಲಿ ಇದೆಯಾ ಫೆಸಿಲಿಟಿ ಅಂತ ಅಂದೆ. ನಾನು ಕಳಿಸಿದ ತಕ್ಷಣ ಕಳಿಸಿದ್ದಾರೆ, ಒಂದು ಹಾಸ್ಪಿಟಲ್ ಇದೆ ಅಂತಿದ್ದಾರೆ, ಅಲ್ಲಿ ಕರ್ಕೊಂಡು ಹೋಗಿ. ನಾನು ಹೇಳೋದೇನು, ನಿಮಗೆ ಸ್ವಲ್ಪ ಮಟ್ಟಿಗೆ ನಾಲೆಜ್ ಇರ್ಬೇಕಂದ್ರೆ ಎಲ್ಲಿ ಯಾವ ಆಸ್ಪತ್ರೆಯಲ್ಲಿ ನಿಯರ್ ಬೈ ಫೆಸಿಲಿಟಿ ಇರುತ್ತೆ. ನಮ್ಮ ಕರ್ನಾಟಕ ಮಟ್ಟಿಗೆ ಹೇಳ್ಬೇಕಂದ್ರೆ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇದೆ ಫೆಸಿಲಿಟೀಸ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇರುತ್ತೆ. ಎರಡನೇದು ಅಂದ್ರೆ ಕೆಲವು ಮೆಡಿಕಲ್ ಕಾಲೇಜಸ್ ಅಲ್ಲಿ ಇರುತ್ತೆ. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್, ನಿಮ್ಯಾನ್ಸ್ ಹಾಸ್ಪಿಟಲ್ ಅಲ್ಲೆಲ್ಲ ಇದೆ. ಬಿಗ್ ಹಾಸ್ಪಿಟಲ್ಸ್ ಅಲ್ಲಿ ಇದೆ. ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಅವ್ರು ಮಾಡಿಲ್ಲ, ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ಹೇಳ್ತೀನಿ. ಸೊ ಎರಡನೇದು ಇದು ಒಂದ್ ಕಡೆ ಏನು ಇಲ್ಲೇ ಬರ್ಬೇಕಂತಿಲ್ಲ, ಅಲ್ಲಲ್ಲಿ ತೋರಿಸ್ಕೊಡಿ, ನಿಮ್ಗೆ ಎಲ್ಲಿ ಅನುಕೂಲ ಆಗತ್ತೆ ನಿಮ್ಮ ಹತ್ರದಲ್ಲಿ ಇರಬೇಕು. ಎರಡನೇ ಇದಂತ ಹೇಳಿದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಇದಾದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ನಾನು ನಾಟಿ ಔಷಧಿ ಅಂತ ಹೊರಟೋಗ್ತಾರೆ. ದಯವಿಟ್ಟು ನಾನು ನಾಟಿ ಔಷಧಿ ಬಗ್ಗೆ ನಿಮಗೆ ತಗೊಳ್ಳಿ ಬಿಡಿ ಅಂತ ಹೇಳಲ್ಲ, ತಗೊಂಡೋಗಿದ್ರೆ ತಗೊಳ್ಳಿ,
ನಾನು ಹೇಳೋದೇನು, ಫಸ್ಟ್ ಆಸ್ಪತ್ರೆಗೆ ಹೋಗಿ ಏನಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಅಂದ್ರೆ ಈ ಬ್ಲೀಡಿಂಗ್ ಆಗಿದೆಯಾ, ಬ್ಲಾಕ್ ಆಗಿದೆಯಾ, ಎರಡರಲ್ಲಿ ಒಂದಾದ್ರೂ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನ್ ಬೇಕು ಅಂತಾದ್ರೂ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ಹೋಗಿ ಈಗ ನಿಮ್ಮ ಸಮಾಧಾನಕ್ಕೆ ನಾಟಿ ಔಷಧಿ ತಗೊಂಡಿದ್ರೆ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ನಾಟಿ ಔಷಧಿ ನಾನು ಹೇಳ್ಬಿಡ್ತೀನಿ, ಯಾಕೆ ಅಂದ್ರೆ ಎಲ್ರಿಗೂ ಡೌಟ್ ಇರುತ್ತೆ. ಹೌದು ಸರ್, ನಾವು ಹಾಸ್ಪಿಟಲ್ಗೆ ಹೋಗಿಲ್ಲ, ಇದು ಕಾಮನ್ ಡೌಟ್. ನೋಡಿ, ಅವ್ರು ಮೊದಲು ನಡೆಯಕ್ಕೆ ಬರ್ತಿರ್ಲಿಲ್ಲ, ಈಗ ಸ್ವಲ್ಪ ಕುಂತ್ಕೊಂಡು ಅದನ್ನ ನಡೀತಾ ಇದಾರೆ ಅವರು, ಅದು ನಾಟಿ ಔಷಧಿನೇ ಆಗಿದ್ದು ಅಂತ ಡೌಟ್. ನೀವೇ ಎಕ್ಸ್ಪ್ರೆಸ್ ಮಾಡ್ಬೋದು ಇದಕ್ಕೇನು ಹೇಳ್ತೀರಾ ಅಂತ. ನೋಡಿ, ಒಂದ್ ಹೇಳ್ತೀನಿ, ಸ್ಟ್ರೋಕ್ ಅಂತಕ್ಕಂಥದ್ದು ಯಾವ ಜಾಗ ಡ್ಯಾಮೇಜ್ ಆಗ್ಬಿಡುತ್ತೆ ಮೆದುಳಲ್ಲಿ, ಅದು ಯಾವತ್ತು ರಿವರ್ಸ್ ಆಗಿ ಮತ್ತೆ ಹುಟ್ಟಿ ಬರೋದಿಲ್ಲ ನಮಗೆ. ಈಗ ನಾವು ಮಾಡೋದೇನು, ನೆಕ್ಸ್ಟ್ ಅವಾಯ್ಡ್ ಮಾಡತಕ್ಕಂಥದ್ದು. ಇನ್ನೊಂದು ಪಕ್ಕದಲ್ಲಿರ್ತಕ್ಕಂಥ ನ್ಯೂರಾನ್ಸ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಕೊಂಡು ಅದರಿಂದ ಏನೋ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಇರುತ್ತೆ, ಕಲ್ತ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಅದನ್ನ ಇನ್ಕ್ರೀಸ್ ಮಾಡ್ಕೊಳೋದು ಅಷ್ಟೇ ಔಷಧಿ. ನಾವೇನು ಔಷಧಿ ಕೊಟ್ಟಿಲ್ಲ ಅಂದ್ರೂ ನಮ್ಮ ಮನುಷ್ಯನ ದೇಹ ಹೆಂಗಂದ್ರೆ ಇಟ್ಸ್ ನಾಟ್ ಎ ಮಷಿನ್. ಅಂದ್ರೆ ಮಷಿನ್ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅಷ್ಟೇ ವರ್ಕ್ ಆಗತ್ತೆ, ಇಲ್ಲ ಆಗಿಲ್ಲ ಅಂದ್ರೆ ಅದು ಅಡ್ಜಸ್ಟ್ ಆಗುತ್ತೆ ನಮ್ಮ ಇದು. ಈಗ ನಮ್ಗೆ ಏನೋ ಒಂದು ಇದೆ, ಏನೋ ಕಡ್ಕೊಳ್ಳಿದೆ ಅಂತ ಹೇಳಿದ್ರೆ ಪಕ್ಕದ ನ್ಯೂರಾನ್ಸ್ ಬರ್ತಾ 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 ಅದನ್ನ ಓವರ್ ಎ ಪೀರಿಯಡ್ ಆಫ್ ಟೈಮ್, 1 ವರ್ಷ 2 ವರ್ಷ 3 ವರ್ಷದಲ್ಲಿ ಪೂರ್ತಿ ಕಲ್ಕೊಳಕ್ಕಾಗಲ್ಲ. ಒಂದು 40-50% ಗ್ರಾಜುಲಿ ಅದೇ ಕಲ್ತ್ಕೊಂಡು ಅದ್ರ ಕೆಲಸನ ಮಾಡುತ್ತೆ. ಅದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ. ಅದು ಇರ್ತಕ್ಕಂಥದ್ದು ಅಂದ್ರೆ ಹೊಂದ್ಕೊಳ್ಳತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಬಿಸಿಲಲ್ಲೇ ಇರ್ತೀರಾ, ಈಗ ಎಲ್ಲೋ ಒಂದು ಕೋಲ್ಡ್ ಹೋಗ್ಬಿಡ್ತೀರಾ, ಒಂದು 4-5 ದಿನ ಇದ್ರೆ ಅಡ್ಜಸ್ಟ್ ಆಗ್ಬಿಡುತ್ತೆ ನಿಮ್ಮ ಬಾಡಿ, ಹೊಂದ್ಕೊಂಡ್ಬಿಡ್ತೀವಿ ನಾವು. ನಿಮ್ಗೆ ಇವಾಗ ಏನೋ ಒಂದು ಕೆಲಸ ಗೊತ್ತೇ ಇರಲ್ಲ, ತಗೊಂಡೋಗಲ್ಲ ಹಾಕ್ಬಿಡ್ತಾರೆ, ಬರ್ತಾ ಬರ್ತಾ ಕಲ್ತು ಬಿಡ್ತೀರಿ ನೀವು. ಸೊ ಆ ಒಂದು ಕೆಪಾಸಿಟಿ ನಮ್ಮ ದೇಹದಲ್ಲಿ ಎಲ್ಲಾ ಒಂದು ಅಂಗಾಂಗಗಳಿಗೂ ಇದೆ, ಮೆದುಳಿಗೂ ಆ ಕೆಪಾಸಿಟಿ ಇದೆ. ಸೊ ಆ ಒಂದರಿಂದ ಏನಾಗುತ್ತೆ, ಬರ್ತಾರೆ. ಬಟ್ ಅಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಲೆವೆಲ್ ಪಾಪ ಗುಣ ಆಗಲ್ಲ. ನಡೆದ್ರು ಅಂದ ತಕ್ಷಣ ಗುಣ ಆಯ್ತು ಅಂತೆಲ್ಲ ಅದು ಅಲ್ಲ. ಅವ್ರು ವರ್ಕ್ ಮಾಡಕ್ಕಾಗಲ್ಲ. ಮಾರ್ಬಿಡಿಟಿ ಅಂದ್ರೆ ಸ್ಟ್ರೋಕ್ ಅಂತಕ್ಕಂಥದ್ದು, ಇದಕ್ಕೆ ಜನಕ್ಕೆ ಯಾಕೆ ಅವೇರ್ನೆಸ್ ಬಗ್ಗೆ ಕಡಿಮೆ ಗೊತ್ತಾ? ಸ್ಟ್ರೋಕ್ ಅಂತಕ್ಕಂಥದ್ದು ಮಾರ್ಟಾಲಿಟಿ ಕಾಯಿಲೆ ಅಲ್ಲ, ಇದು ಮಾರ್ಬಿಡಿಟಿ ಕಾಯಿಲೆ. ಮಾರ್ಟಾಲಿಟಿ ಕಾಯಿಲೆ ಅಂದ್ರೆ ಏನು? ಏನಾದ್ರು ಆದ ತಕ್ಷಣ ಡೆತ್ ಆಗ್ಬಿಡೋದು, ಅವಾಗ ಭಯ ಬರ್ತದೆ ಜನಕ್ಕೆ. ಇದು ಮಾರ್ಬಿಡಿಟಿ ಅಂದ್ರೆ ಏನು? ಡೆತ್ ಆಗೋದಿಲ್ಲ, ಡೆಫಿಸಿಟ್ಸ್ ಆಗುತ್ತೆ ಲೈಫ್ ಲಾಂಗ್. ಆದ್ರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಆ ಡೆಫಿಸಿಟ್ಸ್ ಬರೋದು ಆ ಒಬ್ಬ ಮನುಷ್ಯನಿಗೆ ಬಂದ್ರು ಇಡೀ ಫ್ಯಾಮಿಲಿ ಅದರಿಂದ ಹಾಳಾಗುತ್ತೆ. ಅದ್ರ ಬಗ್ಗೆ ಜನ ಎಚ್ಚೆತ್ಕೊ. ನೋಡಿ ವೀಕ್ಷಕರೇ, ಇನ್ನಾದ್ರೂ ಪ್ರತಿಯೊಬ್ರು ಎಚ್ಚೆತ್ಕೋಬೇಕು. ಈ ವಿಡಿಯೋನ ಕಂಪ್ಲೀಟ್ ಆಗಿ ಯಾಕೆ ನಾನು ಪ್ರಾರಂಭದಲ್ಲಿ ನೋಡಿ ಅಂತ ಹೇಳಿದೆ ಅನ್ನೋದಕ್ಕೆ ಈಗ ಒಂದು ಅರ್ಥಪೂರ್ಣವಾಗಿ ಜನರಿಗೆ ಅನ್ಸಿರಬಹುದು ಅಂತ ಅನ್ಕೊಂತೀನಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಯಾರಿಗಾದ್ರೂ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ಕಮೆಂಟ್ ಸೆಕ್ಷನ್ ಬರೀಬೇಕಂದ್ರೆ ಖಂಡಿತವಾಗಿ ಬರೀಬಹುದು, ಅಥವಾ ನಿಮ್ಮನ್ನು ಕೂಡ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮಯ ಕೊಟ್ಟು ಹಂಚಿಕೊಂಡಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಈ ಕಾರ್ಯಕ್ರಮ ಮುಂದೆಯೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಇವಾಗ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ಫಾಲೋ ಕೂಡ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.